Hi everyone, welcome back to the channel. This is your Zen YT videos. In today's video, we are going to discuss about the prokaryotic cells. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ನಮಗೆ ಡಯಾಗ್ರಾಮ್ ಅರ್ಥ ಆಗಬೇಕು ನೀಟಾಗಿ. ಸೊ ಡಯಾಗ್ರಾಮ್ ಇಲ್ಲಿ ಆ್ಯಕ್ಚುಲಿ ಲೆಟ್ ವಿ ಕನ್ಸ್ಟ್ರಕ್ಟ್ ದ ಡಯಾಗ್ರಾಮ್ ಟುಗೆದರ್. ನಾನು ಬರಿತಾ ಹೋಗ್ತಿರ್ತೀನಿ, ಹಾಗೆ ನೀವು ಕೂಡ ಡಯಾಗ್ರಾಮ್ಸ್ನ ಬರಿತಾ ಹೋಗಿ. ಫಸ್ಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ 3 layers ಇರುತ್ತೆ. is what we going to observe 3 layers. The outermost layer ಏನಿದೆ, yes, this is outermost layer and this layer is called what? Glycocalyx layer ಅಂತ ಕರಿತೀವಿ. And inside to this another important layer we going to observe, and this inner layer, okay, is called what? The cell wall layer ಅಂತ ಕರಿತೀವಿ. And the innermost layer we going to observe, that is the plasma membrane, also called as cell membrane ಅಂತ ಕರಿತೀವಿ. Plasma membrane. Plasma membrane, now it shows invaginations. What? It shows invaginations and form other ಸ್ಟ್ರಕ್ಚರ್ಸ್. ಏನಂಗಂದ್ರೆ ಇನ್ವ್ಯಾಜಿನೇಷನ್ ಅಂದ್ರೆ ಏನು? ಮೂವ್ ಇನ್ಸೈಡ್ ಅಂತ. ಈ ಸೆಲ್ ಹೀಗೆ ಹೋಗ್ತಿದೆ ಅಂದ್ರೆ ಒಳಗಡೆ ಇದ್ಕಿದಂಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದಿ ಪ್ರೊಸೆಸ್ ಇಸ್ ವಾಟ್? ಇನ್ವ್ಯಾಜಿನೇಷನ್. ಇನ್ಸೈಡ್ ಒಳಗಡೆ ಅಂತ. ಓಕೆ, ಟುವರ್ಡ್ಸ್ ದಿ ಸೈಟೋಪ್ಲಾಸ್ಮ್ ಇಟ್ ಫಾರ್ಮ್ಸ್ ಎ ಸ್ಟ್ರಕ್ಚರ್ ಕಾಲ್ಡ್, 2 ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ದಿ ಫಸ್ಟ್ ಈ ತರ ಫೋಲ್ಡಿಂಗ್ ಆಗಿರೋ ಸ್ಟ್ರಕ್ಚರ್ನ ಮೀಸೋಝೋಮ್ ಅಂತ ಕರಿತೀವಿ. and tubular structure ಇದೆ ಇಲ್ಲಿ, this is called chromatophore ಅಂತ ಕರಿತೀವಿ. chromatophore only present in what? photosynthetic prokaryotic cell ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಈಗ ಇನ್ಸೈಡ್ ಹೋದ್ರೆ ಏನೇನು ಸ್ಟ್ರಕ್ಚರ್ ಇರುತ್ತೆ ಇನ್ಸೈಡ್? ಎಸ್, DNA ಕಾಣ್ತಿದೆ ನಿಮಗೆ. ಹೊರಗಡೆ ಏನು ಕವರಿಂಗ್ ಇಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್ ಕವರ್ ಆಗಿದೆಯಾ? ಇಲ್ಲ. ಇಸ್ ಅ ನೇಕೆಡ್ DNA. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್, ಓಕೆ, ದ ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂಡ್ ಒಳಗಡೆ ಸೆಲ್ ಕಂಪ್ಲೀಟ್ ಆಗಿ ಒಳಗೆ ಖಾಲಿ ಇರುತ್ತಾ? ಇಲ್ಲ. ಏನಾದ್ರು ಸ್ವಲ್ಪ ತುಂಬಬೇಕಲ್ವಾ, ಲಿಕ್ವಿಡ್ ತರದ್ ಏನಾದ್ರು, ಫ್ಲೂಯಿಡ್ ತರ. ಎಸ್, ದ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಓಕೆ, ಸೆಲ್ ಆರ್ಗನ್ಸ್ ಇರಲ್ವಾ? ನೋ, ಇದರಲ್ಲೂ ಸೆಲ್ ಆರ್ಗನ್ಸ್ ಇರುತ್ತೆ, ಬಟ್ ಜಾಸ್ತಿ ಯೂಕ್ಯಾರಿಯೋಟ್ ಅಲ್ಲಿ ಇರೋ ತರ ತುಂಬಾ ಇರೋದಿಲ್ಲ. ಅದರಲ್ಲಿ 1-2 ಸೆಲ್ ಆರ್ಗನ್ಸ್ ಇದೆ. ಸೊ ದಿ ಲಾರ್ಜರ್ ಸಬ್ ಯೂನಿಟ್ ಅಂಡ್ ದಿ ಸ್ಮಾಲರ್ ಸಬ್ ಯೂನಿಟ್ ಇರುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ರೈಬೋಸೋಮ್ ಇರುತ್ತೆ. ಓಕೆ, ಅಂಡ್ ದೆನ್ ಮತ್ತೇನಿರುತ್ತೆ ಇದರಲ್ಲಿ? ದಿಸ್ ಈಸ್ ವಾಟ್? ಇನ್ಕ್ಲೂಷನ್ ಬಾಡೀಸ್. ಇನ್ಕ್ಲೂಷನ್ ಬಾಡೀಸ್ ಕೂಡ ಇರುತ್ತೆ. ಓಕೆ, ಇಷ್ಟನ್ನ ಹಾಗಾದ್ರೆ ದಿಸ್ ಇಸ್ ಇನ್ಸೈಡ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಯಿತು. ಹೊರಗಡೆಯಿಂದ ಸ್ಟ್ರಕ್ಚರ್ಸ್ ಏನಾದ್ರು ನೋಡ್ತೀವಾ? ಆಫ್ಕೋರ್ಸ್, ಫ್ರಮ್ ದಿ ಮೀನ್ಸ್ ಫ್ರಮ್ ದ ಪ್ಲಾಸ್ಮಾ ಮೆಂಬ್ರೇನ್ ದ 3 ಸ್ಟ್ರಕ್ಚರ್ ಅರೈಸಸ್. ದ ಒನ್ ಈಸ್ ಹೆಲ್ಪ್ಸ್ ಇನ್ ಲೋಕೋಮೋಷನ್, ನಥಿಂಗ್ ಬಟ್ ಯಾವ ಸ್ಟ್ರಕ್ಚರ್ ಅದು? ಎಸ್, ಈಗ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ಟ್ರಕ್ಚರ್ ನೋಡಿದ ತಕ್ಷಣ. ಸೊ ದಿಸ್ ಈಸ್ ಕಾಲ್ಡ್ flagella. Yes, flagella helps in what? Locomotion. Locomotion ಅಲ್ಲಿ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಅನದರ್, ದಿಸ್ ಶಾರ್ಟರ್ ದ್ಯಾನ್ ದಿ ಫ್ಲಾಜೆಲ್ಲಾ ಇನ್ನೊಂದು ಸ್ಟ್ರಕ್ಚರ್ ಬರುತ್ತೆ. ಸೊ ಈ ತರ ಹೇರ್ ಲೈಕ್ ಸ್ಟ್ರಕ್ಚರ್ ತರ ಎಲ್ಲಾ ಕಡೆ ಫಾರ್ಮೇಶನ್ ಆಗುತ್ತೆ. ಅಂಡ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ವಾಟ್? ಪೈಲಸ್ ಬಾಡಿ ಸಿಂಗಲ್ ಅಥವಾ ಪಿಲಿ ಅಂತ ಕರಿತೀವಿ. ಓಕೆ, ಹೆಸರು ಚೆನ್ನಾಗಿದೆ ಅಲ್ವಾ? ಪಿಲಿ ಅಷ್ಟೇ. Another structure which is arises from the what? The same plasma membrane only, but they are shorter than the pili. ಪಿಲಿಗಿಂತ ಚಿಕ್ಕದಾಗಿರ್ತವೆ. ಓಕೆ, ಬಟ್ ಇವೇನ್ ಮಾಡೋದಿಲ್ಲ, ಲೋಕೋಮೋಷನ್ ಅಲ್ಲಿ ಇವು ಕೂಡ ರೋಲ್ ಪ್ಲೇ ಮಾಡೋದಿಲ್ಲ. ಈ ತರ ಸ್ಟ್ರಕ್ಚರ್ ನಾವು ಏನಂತ ಕರಿತೀವಿ? ಅಂಡ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್, ಎಸ್, ಫಿಂಬ್ರಿಯೆ ಅಂತ ಕರಿತೀವಿ. ಓಕೆ, ಫಿಂಬ್ರಿಯೆ ಅಂತ ಕರಿತೀವಿ. ಹೇಗಿರುತ್ತೆ ಇದು ಅಂತ ಅಂದ್ರೆ ಇಲ್ಲಿ ನೋಡಿ. ಎಸ್, ದಿಸ್ ಈಸ್ ವಾಟ್? ದ ಫ್ಲಾಜೆಲ್ಲಾ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಫ್ಲಾಜೆಲ್ಲಾ. ಅಂಡ್ ಇಲ್ಲಿ ನೋಡಿ, ಇಲ್ಲಿ
ದಿಸ್ ಇಸ್ ಅ ಫೈಲಸ್ ಬಾಡಿ ಕೂಡ ಇದೆ. ಅದಾದ್ಮೇಲೆ ನೋಡಿ ಇಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ ತುಂಬಾ ಸ್ಪ್ರೆಡ್ ಆಗಿದೆ ಅಲ್ವಾ, ದಿಸ್ ಆರ್ ಕಾಲ್ಡ್ ಫಿಮ್ರಿಯೆ. ಓಕೆ, ಎಸ್, ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ವಾಟ್, ದ ಪ್ರೊಕ್ಯಾರಿಯೋಟಿಕ್ ಸೆಲ್. ನಾವು ಸಡನ್ ಆಗಿ ಜಂಪ್ ಟು ದಿ ಡೀಪೆಸ್ಟ್ ಎಕ್ಸ್ಪ್ಲನೇಷನ್. ಎಸ್, ಓಕೆ, ಇದರಲ್ಲಿ ಫಸ್ಟ್ ಈಗ ಸೆಲ್ ಕವರಿಂಗ್ ಬಗ್ಗೆ ನೋಡೋಣ. ಸೆಲ್ ಕವರಿಂಗ್, ಎಸ್, ಎಷ್ಟು ಲೇಯರ್ಸ್ ಇಂದ ಆಗಿದೆ? ಪ್ರೊಕ್ಯಾರಿಯೋಟಿಕ್ ಸೆಲ್ is covered by 3 layers. One is the innermost plasma membrane, and the second is a cell wall, and the third one is a glycocalyx layer. The 3 layer we're going to observe. Okay, in the glycocalyx layer, the first one is what? Glycocalyx. This layer is made up of 3 different chemical composition. ಅಂದ್ರೆ ಎಲ್ಲಾ ಪ್ರೊಕ್ಯಾರಿಯೋಟ್ ಅಲ್ಲೂ ಒಂದೇ ತರ ಫಿಕ್ಸ್ ಕಾಂಪೋಸಿಷನ್ ಇರಲ್ಲ, ಇದ್ರದ್ದು ವೇರಿ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ವಾಟ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ನೇಚರ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಆಕ್ಚುಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ನಾವು ನೋಡ್ತಾ ಹೋಗ್ತೀವಿ. ಒಂದು ಪಾಲಿಸ್ಯಾಕ್ರೈಡ್ಸ್ ಇಂದ ಆಗಿರಬಹುದು, ಅಥವಾ ಗ್ಲೈಕೋಪ್ರೋಟೀನ್ಸ್ ಇಂದ ಆಗಿರ್ಬೋದು, ಅಥವಾ ಗ್ಲೈಕೋಲಿಪಿಡ್ಸ್ ಇಂದ ಆಗಿರ್ಬೋದು. ಸಮ್ ಟೈಮ್ ಬರೀ ಪಾಲಿಸ್ಯಾಕ್ರೈಡ್ ಇಂದ ಮಾತ್ರ ಆಗಿರ್ಬೋದು, ಇವು ಯಾವುದು ಮಿಕ್ಸಪ್ ಆಗದೆ ಇಲ್ದನು ಕೂಡ ಇರಬಹುದು. ಓಕೆ, ಸೊ ಈ ತರ ಏನಾಗುತ್ತೆ, ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಗ್ಲೈಕೋಕ್ಯಾಲಿಕ್ಸ್ ಇನ್ ಜನರಲ್ ಈಸ್ ವಾಟ್ ಕಂಪೋಸ್ಡ್ ಆಫ್ ದ ಪಾಲಿಸ್ಯಾಕರೈಡ್, ಗ್ಲೈಕೋಪ್ರೋಟೀನ್ಸ್ ಅಂಡ್ ದಿ ಗ್ಲೈಕೋಲಿಪಿಡ್ಸ್. ಓಕೆ, ಈ ಪಾಲಿಸ್ಯಾಕರೈಡ್ಸ್ ಮೇ ಬಿ ದ ಮ್ಯೂಕೋಪಾಲಿಸ್ಯಾಕರೈಡ್ಸ್ ಕೂಡ ಆಗಿರ್ಬೋದು. ವಾಟ್? ಮ್ಯೂಕೋಪಾಲಿಸ್ಯಾಕರೈಡ್ ಅಂದ್ರೆ ಯಾವುದು? ಗ್ಲೂಕೋಸ್ ಅಮೈನೋ ಗ್ಲೈಕ್ಯಾನ್ಸ್, ಅದನ್ನ GAGs ಅಂತ ಕರಿತೀವಿ. ಓಕೆ, ಅಂಡ್ ದಿ ಮ್ಯೂಕೋಪಾಲಿಸ್ಯಾಕರೈಡ್ ಇದ್ರೆ ಅದೇನಾಗುತ್ತೆ, ಸ್ಟಿಕ್ಕಿ ನೇಚರ್ನ ಕೊಡ್ತಾ ಹೋಗುತ್ತೆ. ಓಕೆ, ಔಟರ್ ಮೋಸ್ಟ್ ಲೇಯರ್ ಅಂದ್ರೆ ಏನಾಗುತ್ತೆ, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಇಮ್ಯಾಜಿನ್ ಮಾಡಿ ನೀವು ಹಿಡ್ಕೊಂಡ್ರಿ ಅಂತ ಫೀಲ್ ಮಾಡಿದ್ರೆ ಸ್ಟಿಕ್ಕಿ ತರ ಫೀಲ್ ಆಗುತ್ತೆ. ಸ್ಟಿಕ್ಕಿ ನೇಚರ್ ಯಾಕೆ ಬಂತು? ಮ್ಯೂಕೋಪಾಲಿಸ್ಯಾಕರೈಡ್ ಇಂದ ಬಂತು. ಎಕ್ಸಾಂಪಲ್ ಅದರಲ್ಲಿ ಏನಿತ್ತು, ದ ಮ್ಯೂಸಿನ್ ಅನ್ನೋ ಕಾಂಪೊನೆಂಟ್ ಇತ್ತು, ಹಾಗಾಗಿ ದ ಸ್ಟಿಕ್ಕಿ ನೇಚರ್ ಬಂತು. ಇಸ್ ಸೀನ್ ಇನ್ ಸ್ಲೆಮಿ ಲೇಯರ್ ಅಂತ ಹೇಳಿದೀನಿ. ಏನ್ ಸ್ಲೆಮಿ ಲೇಯರ್ ಅಂದ್ರೆ ಕಾಂಪೋಸಿಷನ್ ವೇರಿ ಆಗುತ್ತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದೀನಿ. ದಿ ಗ್ಲೈಕೋಕ್ಯಾಲಿಕ್ಸ್ ಲೇಯರ್ ಆಕ್ಚುಲಿ ಅಪಿಯರ್ಸ್ ಇನ್ 2 ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಬರುತ್ತೆ. ಓಕೆ, ಸಮ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನೀವು ಹೇಗಿರುತ್ತೆ ಅಬ್ಸರ್ವ್ ಮಾಡಿದ್ರೆ ಲೂಸ್ ಶೀಟ್ ತರ ಅರೇಂಜ್ ಆಗಿರುತ್ತೆ. ಅಂಡ್ ಸ್ಲೆಮಿ ಅಂದ್ರೆ ಮ್ಯೂಕಸ್, ನಾನು ಹೇಳ್ದೆ ಸ್ಟಿಕ್ಕಿ ನೇಚರ್ ತರ ಅಂಟಂಟಾಗಿರುತ್ತೆ ಅಂತ. ಆ ತರ ಇದ್ರೆ ಲೂಸ್ ಆಗಿ ಅರೇಂಜ್ ಆಗಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಸ್ಲೈಮಿ ಲೇಯರ್ ಅಂತ ಕರಿತೀವಿ. ಸೇಮ್ ಗ್ಲೈಕೋಕ್ಯಾಲಿಕ್ಸ್ ಏನಂತ ಕರಿತೀವಿ? ಸ್ಲೈಮಿ ಲೇಯರ್ ಅಂತ ಕರಿತೀವಿ. ಇದೇ ಗ್ಲೈಕೋಕ್ಯಾಲಿಕ್ಸ್ ರಿಜಿಡ್ ಆಗಿದ್ರೆ, ಟಫ್ ಆಗಿದ್ರೆ, ಥಿಕ್ ಆಗಿದ್ರೆ, ದಪ್ಪವಾಗಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಕ್ಯಾಪ್ಸಿಡ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಯಾವ ತರ ಇದೆ ಅನ್ನೋದ್ರ ಮೇಲೆ ಗ್ಲೈಕೋಕ್ಯಾಲಿಕ್ಸ್ಗೆ ಹೆಸರು ಕೊಡ್ತಾ ಹೋಗ್ತಿದ್ದೀನಿ. ಇಮ್ಯಾಜಿನ್ ನೀವೇ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಅನ್ಕೊಳ್ಳಿ, ನಿಮ್ಮ ಮೇಲೆ ಸ್ಕಿನ್ ಏನಿದೆ ಲೂಸ್ ಆಗಿ ಅರೇಂಜ್ ಆಗಿದೆ, ಸ್ಟಿಕ್ಕಿ ಇದೆ, ಸಾಫ್ಟ್ ಆಗಿದೆ, ಆವಾಗ ಏನಂತ ಕರಿತೀನಿ ನಾನು? ಸ್ಲೈಮಿ ಲೇಯರ್ ಅಂತ ಕರಿತೀನಿ. ಸಪೋಸ್ ನಿಮ್ಮ ಸ್ಕಿನ್ ಅಂದ್ರೆ ಗ್ಲೈಕೋಕ್ಯಾಲಿಕ್ಸ್ ಲೇಯರು ರಿಜಿಡ್, ಟಫ್, ಥಿಕ್ ಆಗಿದೆ ಅಂತ ಕರಿತೀನಿ, ದಟ್ಸ್ ಅ ಕ್ಯಾಪ್ಸಿಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್, ಈಗ ಸ್ಲೈಮಿ ಲೇಯರ್ ಅಂದ್ರೆ ಅದ್ರ ಏನೇನು ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ? ಮೇ ಬಿ ಇಲ್ಲಿ ನೋಡಿ, ಗ್ಲೈಕೋಲಿಪಿಡ್ ಕೂಡ ಇರುತ್ತೆ, ಗ್ಲೈಕೋಪ್ರೋಟೀನ್ ಇರುತ್ತೆ, ಅಂಡ್ ಪಾಲಿಸ್ಯಾಕರೈಡ್ ಎಲ್ಲ ಮಿಕ್ಸಪ್ ಆಗಿ ಇರುತ್ತೆ. ಬಟ್ ಕ್ಯಾಪ್ಸಿಡ್ ಅಂದಾಗ ದಟ್ ಓನ್ಲಿ ಕಂಟೈನ್ ವಾಟ್? ದ ಪಾಲಿಸ್ಯಾಕರೈಡ್ಸ್. ಪಾಲಿಸ್ಯಾಕರೈಡ್ ಮಾತ್ರ ಇರುತ್ತೆ, ಮತ್ತೆ ತುಂಬಾ ಥಿಕ್ ಆಗಿ ರಿಜಿಡ್, ದಪ್ಪವಾಗಿರುತ್ತೆ ಲೇಯರ್. ಇಲ್ಲಿ ತೆಳ್ಳ ಇರುತ್ತೆ, ಇಲ್ಲಿ ದಪ್ಪವಾಗಿರುತ್ತೆ. ಅರ್ಥ ಆಯ್ತಾ? ಎಸ್, ದಿಸ್ ಈಸ್ ವಾಟ್ ದ ಸ್ಟ್ರಕ್ಚರ್ ಔಟರ್ ಮೋಸ್ಟ್ ಲೇಯರ್, ದಟ್ಸ್ ಅ ಗ್ಲೈಕೋಕ್ಯಾಲಿಕ್ಸ್ ಲೇಯರ್. ಹಾಗಾದ್ರೆ ಇನ್ನೊಂದು ಕ್ವಶನ್, ಗ್ಲೈಕೋಕ್ಯಾಲಿಕ್ಸ್ ಎಲ್ಲಾ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲೂ ಇರುತ್ತಾ? ನೋ, ಎಲ್ಲದ್ರಲ್ಲೂ ಇರೋದಿಲ್ಲ. ಅದಕ್ಕೆ ಇದನ್ನ ಮೇ ಬಿ ಅಂತ ಬರ್ಕೊಂಡ್ಬಿಡಿ. ಅಂದ್ರೆ ಕೆಲವೊಂದ್ರಲ್ಲಿ ಮಾತ್ರ, ಅಂದ್ರೆ ಒಂದು ಹಾಫ್ ಆಫ್ ದಿ ಪ್ರೊಕ್ಯಾರಿಯೋಟ್ ಸೆಲ್ ಅಲ್ಲಿ ಮೇಲ್ಗಡೆ ಒಂದು ಲೇಯರ್ ಇದೆ, ದಟ್ಸ್ ಅ ಗ್ಲೈಕೋಕ್ಯಾಲಿಕ್ಸ್. ಕೆಲವೊಂದ್ರಲ್ಲಿ ಆಬ್ಸೆಂಟ್. ಓಕೆ, ಅಂದ್ರೆ ಇದ್ರೂ ಇರಬಹುದು, ಇಲ್ದೇನೂ ಇರಬಹುದು. ಕ್ಲಿಯರ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ದ middle layer which is present inside the glycocalyx layer. ಯಾವ್ದಿದೆ ನೋಡಿ? ಎಸ್, ಸೆಲ್ ವಾಲ್ ಇದೆ. ಗ್ಲೈಕೋಕ್ಯಾಲಿಕ್ಸ್ ನ ಒಳಗಡೆ ಇರೋದು ಯಾವುದು? ಇಮಿಡಿಯೇಟ್ ಆಗಿ ಸಿಗುವಂತದ್ದು ಸೆಲ್ ವಾಲ್. ಎಸ್, ಸೆಲ್ ವಾಲ್
ಎಸ್, ಸೆಲ್ ವಾಲ್ ಹೇಳೋದ್ಕಿಂತ ಮುಂಚೆ ಎಸ್ ಇದನ್ನ ಮೆನ್ಷನ್ ಮಾಡಬೇಕಿತ್ತು. ಇದು ಫಂಕ್ಷನ್ ಹೇಳಬೇಕು. ಸ್ಲೈಮಿ ಲೇಯರ್ ಏನಿದೆ, ಸ್ಲೈಮಿ ಲೇಯರ್ ಏನು ಕೆಲಸ ಮಾಡುತ್ತೆ ಅಂದರೆ ಸ್ಟಿಕ್ಕಿ ಅಂತ ಹೇಳಿದ್ದೀವಿ, ಎಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್. ಓಕೆ, ಫಸ್ಟ್ ಫಂಕ್ಷನ್ನು. ಸೆಕೆಂಡ್ ಫಂಕ್ಷನ್ ಏನು ಅಂದರೆ ಇಟ್ ಪ್ರಿವೆಂಟ್ ದಿ ವಾಟರ್ ಲಾಸ್, ಅಂದರೆ ಡಿಹೈಡ್ರೇಟ್ ಆಗೋದನ್ನ ಕೂಡ ತಡಿತಾ ಹೋಗುತ್ತೆ. ಬಟ್ ಕ್ಯಾಪ್ಸಿಡ್ ಲೇಯರ್ ಮೇನ್ ಕೆಲಸ ಬಂದ್ಬಿಟ್ಟು ದಟ್ ಪ್ರೊಟೆಕ್ಟ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಗೇನೆಸ್ಟ್ ದಿ ಹೋಸ್ಟ್ ಇಮ್ಯೂನ್ ಸಿಸ್ಟಮ್. ಅಂದರೆ ನೀವೇ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಇಟ್ಕೊಳ್ಳಿ, ನೀವು ಯಾರಿಗಾರು ಇನ್ಫೆಕ್ಟ್ ಮಾಡಿದ್ದೀರಾ ಹ್ಯೂಮನ್ಸ್ಗೆ, ಅವ್ರ ಬಾಡಿ ಒಳಗಡೆ ಹೋಗಿದ್ದೀರಾ ಅಂದಾಗ ಹ್ಯೂಮನ್ ಬಾಡಿ ಸುಮ್ಮನೆ ಇರುತ್ತಾ? ದೇ ಸ್ಟಾರ್ಟ್ ಟು ವಾಟ್ ಫೈಟ್ ಅಗೇನೆಸ್ಟ್ ಯು. ಅವಾಗ ಏನು ಮಾಡುತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರೋ ಲೇಯರ್ ಯಾವುದು? ದಟ್ಸ್ ಅ ಕ್ಯಾಪ್ಸಿಡ್ ಲೇಯರ್. ಓಕೆ ಓಕೆ ದ ನೆಕ್ಸ್ಟ್ ಈಸ್ ವಾಟ್? ದ ಸೆಲ್ ವಾಲ್. Cell wall is made up of peptidoglycan or the composition. Peptidoglycan. Peptido means what? The protein. Glycan means what? The carbohydrates. This is carbohydrate, this is the proteins. ಅದನ್ನ ಏನಂತ ಬರ್ದಿದ್ದೀವಿ ಇಲ್ಲಿ? The peptidoglycan layer is a polymer of chemically. ಇದನ್ನೇನಂತ ಹೇಳ್ತೀವಿ? It's a polymer. ಅಂದರೆ ಮೆನಿ ಮೆಂಬರ್ಸ್ ಇದಾವೆ ಅಂತ ಅರ್ಥ. ಪಾಲಿಮರ್ ಆಫ್ ಅಮೈನೋ ಆ್ಯಂಡ್ ಶುಗರ್. ಅಮೈನೋ ಆಸಿಡ್ಸ್ ಆ್ಯಂಡ್ ಶುಗರ್ಸ್ ಅಂದ್ರೆ ಏನು? ದಟ್ಸ್ ಅ ಕಾರ್ಬೋಹೈಡ್ರೇಟ್ಸ್ ಇಂದ ಆಗಿದೆ. ಈ ಹೇಗೆ ಅರೇಂಜ್ಮೆಂಟ್ ಆಗಿದೆ ಅಂದರೆ ದಿ ಅಮೈನೋ ಆಸಿಡ್ ಮತ್ತು ಶುಗರ್ ದೇ ಆರ್ ಕ್ರಾಸ್ ಲಿಂಕ್ಡ್, ಒಂದಕ್ಕೊಂದು ಕ್ರಾಸ್ ಲಿಂಕ್ಡ್ ಆಗಿದ್ದಾವೆ. ಆ್ಯಂಡ್ ದೇ ಆರ್ ಜಾಯಿಂಡ್ ಬೈ ಪೆಪ್ಟೈಡ್ ಬಾಂಡ್ಸ್. ಎಂಥ ಬಾಂಡ್ಸು? ಪೆಪ್ಟೈಡ್ ಬಾಂಡ್ಸ್. ಈ ಪೆಪ್ಟೈಡ್ ಬಾಂಡ್ ನೇಚರ್ ಏನು? ಕೋವಲೆಂಟ್ ಬಾಂಡ್. ಅಂದರೆ ಸ್ಟ್ರಾಂಗ್ ಆಗಿ ಬಾಂಡ್ ಇಲ್ಲಿ ಏನಾಗಿದೆ? ಜಾಯಿನ್ ಆಗ್ತಾ ಹೋಗಿದೆ. ಇಲ್ಲಿ ಇಷ್ಟು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೈಲ್. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಹೇಳಿದ್ವಿ. ಯಾವ್ಯಾವ ಕಾರ್ಬೋಹೈಡ್ರೇಟ್ಸ್ ಇದೆ? 2 types ಆಫ್ ಕಾರ್ಬೋಹೈಡ್ರೇಟ್ ವಿ ಗೋಯಿಂಗ್ ಟು ಅಬ್ಸರ್ವ್. ಯಾವುದು? ಒಂದು ನ್ಯಾಗ್, ಇನ್ನೊಂದು ನ್ಯಾಮ್. ನ್ಯಾಗ್ ಅಂದ್ರೆ ಏನು? ಆ್ಯಕ್ಚುಲಿ ನ್ಯಾಗ್ ಅಂದರೆ ಎನ್ ಅಸಿಟೈಲ್ ಗ್ಲೂಕೋಸಮೈನ್. ಇಲ್ಲಿ ಆರೆಂಜ್ ಕಲರ್ ಕಾಣ್ತಿದೆಯಲ್ಲ, ದಿಸ್ ಈಸ್ ನ್ಯಾಗ್. N-acetyl glucosamine, this is what? Carbohydrate. And N-acetyl muramic acid ಅಥವಾ NAM ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಇದೆ ಮಾಲಿಕ್ಯೂಲ್ಸ್. NAG and NAM. These are the carbohydrates. ಓಕೆ, ಈಗ ಎಸ್ ಕಾರ್ಬೋಹೈಡ್ರೇಟ್ಸ್ ಹೇಳಿದ್ವಿ. ಹಾಗಾದರೆ ಅಮೈನೋ ಆಸಿಡ್ಸ್ ಯಾವಿದಾವೆ? ಅಮೈನೋ ಆಸಿಡ್ಸ್ ಅಂದರೆ ಎಲ್ ಅಲನೈನ್ ಇದೆ, ಸೆಕೆಂಡ್ ಒನ್ ಡಿ ಗ್ಲುಟಾಮಿನ್ ಇದೆ, and the third one is what? L-lysine ಇದೆ, and the fourth one D-alanine ಇದೆ. L ಅಂದ್ರೆ ಏನು? ಲಿವೋ, ಡಿ ಅಂದರೆ ಡೆಕ್ಸ್ಟ್ರೋ. ಅವುಗಳ ನೇಚರನ್ನು ಹೇಳ್ತಾ ಇದೆ. ಒಟ್ಟು 4 ಡಿಫ್ರೆಂಟ್ ಅಮೈನೋ ಆಸಿಡ್. ಪ್ಲೀಸ್ ಬಿ ನೋಟೆಡ್. ಇದನ್ನು ಬೇಗ ನೋಟ್ ಮಾಡ್ಕೊಂಬಿಡಿ. ಓಕೆ, ಯಾವ್ಯಾವ ಅಮೈನೋ ಆಸಿಡ್ಸ್ ಇದೆ ಅಂತ ಹೇಳಿದ್ವಿ. ಆ್ಯಂಡ್ ದೀಸ್ ಅಮೈನೋ ಆಸಿಡ್ಸ್ ದೇ ಆರ್ ವಾಟ್? ಎಸ್, ಕ್ರಾಸ್ ಲಿಂಕಿಂಗ್ ವಿತ್ these carbohydrate with this covalent bonds. Did you get the point? Yes. By this way cell wall is formed. ಈ cell wall ಹೇಗೆ ವೇರಿ ಆಗುತ್ತೆ? ಎಲ್ಲದರಲ್ಲೂ ಒಂದೇ ಥರ ಇರೋದಿಲ್ಲ. ವೇರಿ ಇನ್ ವೇರಿಯಸ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಇನ್ ದಿಸ್ ಸೆಲ್ ವಾಲ್, ಇದೇ ಸೆಲ್ ವಾಲ್ ಅಲ್ಲಿ ದ ಸ್ಪೆಷಲ್ ಸ್ಟ್ರಕ್ಚರ್, ಓಕೆ, ದಟ್ ಈಸ್ ಕಾಲ್ಡ್ ಟಿಕೋಯಿಕ್ ಆಸಿಡ್ and lipoticoic acid ಅಂತ ಕರಿತೀವಿ. And these are what? Antigen. The cell wall has the antigen lipoticoic acid, another antigen, that's a ticoic acid. ಓಕೆ, ಇವೆರಡು ಯಾವುದರಲ್ಲಿ? ಇದು ನೋಡಿ ಸೆಲ್ ವಾಲ್, ಮಾಮೂಲಿ ಸೆಲ್ ವಾಲ್ ಇಲ್ಲಿ ಇರೋ ಅಂಥದ್ದು ಯಾವುದಿದು? ದಿಸ್ ಈಸ್ ವಾಟ್? ನ್ಯಾಗ್ ಆ್ಯಂಡ್ ದಿಸ್ ಈಸ್ ನ್ಯಾಮ್. ಇಲ್ಲಿ ಮಧ್ಯ ಇರೋದೆಲ್ಲ ಇದೇನು? ಕೋವಲೆಂಟ್ ಬಾಂಡ್, ದಿ ಪ್ರೋಟೀನ್ ಅಮೈನೋ ಆಸಿಡ್ಸ್ ಇದೆ. ಇದ್ರ ಮಧ್ಯ ಅಡಿಷನಲ್ ಸ್ಟ್ರಕ್ಚರ್ ಇದೆ, ದಟ್ಸ್ ಅ ಟಿಕೋಯಿಕ್ ಆಸಿಡ್ ಆ್ಯಂಡ್ ದಿ ಲಿಪೋಟಿಕೋಯಿಕ್ ಆಸಿಡ್ ಇದೆ. ದೀಸ್ ಪ್ರೆಸೆನ್ಸ್ ಆಫ್ ದೀಸ್ ಟು ವಾಟ್ ಆಂಟಿಜನ್ ಮೇಕ್ಸ್ ದಿಸ್ ಪೆಪ್ಟಿಡೋಗ್ಲೈಕ್ಯಾನ್ ಲೇಯರ್ ಅಥವಾ ಸೆಲ್ ವಾಲ್ ಏನಾಗುತ್ತೆ? ಥಿಕ್ ಆಗುತ್ತೆ. ಏನಾಗುತ್ತೆ? ಸೆಲ್ ವಾಲ್ ಥಿಕ್ ಆಗಿ ಅಪಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಬಿಕಾಸ್ ಆಫ್ ಥಿಕ್ನೆಸ್ ಏನಾಗುತ್ತೆ? ದೇ ವಾಟ್? ಟ್ರ್ಯಾಪ್ ದ ಕ್ರಿಸ್ಟಲ್ ವಯೋಲೆಟ್ ಸ್ಟೇನ್. ಕ್ರಿಸ್ಟಲ್ ವಯೋಲೆಟ್ ಅಂದರೆ ನೀವು ಸ್ಟೇನ್ ಮಾಡಿದ್ರೆ, ಈ ಕ್ರಿಸ್ಟಲ್ ವಯೋಲೆಟ್ನ ಹಾಕಿದ್ರೆ ಬೇಗ ಟ್ರ್ಯಾಪ್ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ನೀವು ಡಿ ಕಲರಿಂಗ್ ಏಜೆಂಟ್ ಅಂದರೆ ಆಲ್ಕೋಹಾಲ್ ಕಲರ್ನ ತೆಗಿಯೋವಂಥ ಏಜೆಂಟ್
ಅದನ್ನ ಹಾಕಿದ್ರು ಕೂಡ ನಿಮಗೆ ಕಲರ್ ಹೋಗೋದಿಲ್ಲ. ಓಕೆ, ಅಂದ್ರೆ ಕಲರ್ ಉಳಿಸ್ಕೊಂತು, ಹೌದಲ್ವಾ? ಸೊ ಎನ್ಸಿಟೀಸ್ ಸಚ್ ಟೈಪ್ ಆಫ್ ವಾಟ್ ದೇ ಆರ್ ಬ್ಯಾಕ್ಟೀರಿಯನ್ಸ್ ಆರ್ ಕಾಲ್ಡ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಸಿಂಪಲ್ ಆಗಿ ಅರ್ಥ ಆಯ್ತಾ? ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅವುಗಳ ಸೆಲ್ ವಾಲ್ ನಾರ್ಮಲ್ ಕಾಂಪೋಸಿಷನ್ ಮಧ್ಯೆ ಆಂಟಿಜನ್ ಇರಬೇಕು. ಯಾವ ಆಂಟಿಜನ್? ಮೋಸ್ಟ್ ಇಂಪಾರ್ಟೆಂಟ್ ಟಿಕೋಯಿಕ್ ಆಸಿಡ್ ಇದ್ರೆ ಅವಾಗ ಏನಾಗುತ್ತೆ, ಸೆಲ್ ವಾಲು ಥಿಕ್ ದಪ್ಪ ಆಗ್ತಾ ಹೋಗುತ್ತೆ. ಅಂದ್ರೆ ನಾರ್ಮಲ್ ಕಾಂಪೋಸಿಷನ್ ಇತ್ತು, ಮೇಲ್ವೀಗ ಇನ್ನೊಂದಷ್ಟು ಕೆಮಿಕಲ್ನ ಹಾಕಿದ್ರೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ ತಾನೆ? ಎಸ್, ಆ ಥರ ಥಿಕ್ ಆಗಿ ಫಾರ್ಮೇಷನ್ ಆಗುತ್ತೆ. ಬಟ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಈ ಅಡಿಷನಲ್ ಸ್ಟ್ರಕ್ಚರ್ ಇರೋದಿಲ್ಲ. ಓಕೆ, ಅವಾಗ ಏನಾಗುತ್ತೆ, ಲೇಯರ್ ಥಿನ್ ಆಗುತ್ತೆ. ಅವಾಗ ಏನಾಗುತ್ತೆ, ಲೇಯರು ತೆಳುಪಾಗುತ್ತೆ. ಹಾಗಾಗಿ ಕ್ರಿಸ್ಟಲ್ ವೈಲೆಟ್ ಸ್ಟೈನ್ ಉಳಿಸ್ಕೊಳ್ಳಲ್ಲ. ನಾವು ಆಲ್ಕೋಹಾಲ್ ಹಾಕಿದ ತಕ್ಷಣ ಡಿಸ್ಟೈನ್ ಆಗುತ್ತೆ. ಹಾಗಾಗಿ ಕೌಂಟರ್ ಸ್ಟೈನ್ ಮಾಡಿರ್ತೀವಿ ನಾವು. ಓಕೆ, ಹಂಗಾಗಿ ಬೇರೆ ನಾವು ಯಾವ ಕಲರ್ ಕೌಂಟರ್ ಸ್ಟೈನಿಗೆ ಬಳಸ್ತೀವಿ ಆ ಕಲರ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಡಿಡ್ ಯು ಗೆಟ್ ದಿ ಪಾಯಿಂಟ್? ಎಸ್, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಏನಿದೆ, ಓಕೆ, ದ ಸೆಲ್ ವಾಲ್ ಹ್ಯಾಸ್ ಆಂಟಿಜನ್. ಯಾವುದು? ದ ಟಿಕೋಯಿಕ್ ಆಸಿಡ್ ಇರುತ್ತೆ. ಬಟ್ ಗ್ರಾಮ್ ನೆಗೆಟಿವ್ ಅಲ್ಲಿ ಕೂಡ ಒಂದು ಆಂಟಿಜನ್ ಇದೆ, ಅದನ್ನೇನಂತ ಕರಿತೀವಿ, ಡಾಪಾ ಅಂತ ಕರಿತೀವಿ. ಡೈ ಅಮೈನೋ ಫಾರ್ಮಿಟಿಕ್ ಆಸಿಡ್ ಅದರಲ್ಲಿ ಇರುತ್ತೆ. ಡಿಡ್ ಯು ಗೆಟ್ ದಿ ಪಾಯಿಂಟ್? ಎಸ್. ನೌ ದ ಫಂಕ್ಷನ್ ಆಫ್ ದಿ ಸೆಲ್ ವಾಲ್. ಸೆಲ್ ವಾಲ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ it gives what structural support and maintains the shape. ಏನ ಮೇಂಟೈನ್ ಮಾಡುತ್ತೆ? maintains the shape. ಆ ಸೆಲ್ ನ ಪರ್ಟಿಕ್ಯುಲರ್ ಶೇಪ್ ನ ಮೇಂಟೈನ್ ಮಾಡುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾ ಇವಾಗ ರಾಡ್ ಶೇಪ್ ಅಲ್ಲಿ ಇತ್ತು ಅಂದ್ರೆ ರಾಡ್ ತರನೇ ಇರಬೇಕು. ರೌಂಡ್ ಇತ್ತು ಸ್ಪೆರಿಕಲ್ ಕಾಕಸ್, ಹಾಗೆ ಇರಬೇಕು. ಕಾಮಾ ಶೇಪ್ ಅಲ್ಲಿ ಇದ್ರೆ ವಿಬ್ರಿಯೋ, ಹಾಗೆ ಇರಬೇಕು. ಸ್ಪೈರಲ್ ಆಗಿದ್ರೆ ಸ್ಪೈರಲ್ಲೇ ಇರಬೇಕು, ಸ್ಪೈರೋಚೀಟ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಶೇಪ್ ನ ಮೇಂಟೈನ್ ಮಾಡುತ್ತೆ, ಸಪೋರ್ಟ್ ಸ್ಟ್ರಕ್ಚರಲ್ ಸಪೋರ್ಟ್ ನ ಕೊಡುತ್ತೆ, ಪ್ರೊವೈಡ್ ರಿಜಿಡಿಟಿ ಅಂಡ್ ಪ್ರೊಟೆಕ್ಟ್ ಫ್ರಮ್ ಬರ್ಸ್ಟಿಂಗ್. ಒಳಗಡೆ ಸೆಲ್ ಒಳಗಡೆ ಏನೇ ಕೂಡ ಚೇಂಜಸ್ ಆದ್ರೂ ಓಕೆ, ಸೆಲ್ ಬರ್ಸ್ಟ್ ಆಗೋದನ್ನ ಇದು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ದ ಫಂಕ್ಷನ್ ಆಫ್ ಸೆಲ್ ವಾಲ್. ಓಕೆ, ನೆಕ್ಸ್ಟ್ ಈಸ್ ಅ ಪ್ಲಾಸ್ಮಾ ಮೆಂಬ್ರೇನ್, ದಿ ಥರ್ಡ್ ಲೇಯರ್. ಓಕೆ, ಇನ್ನರ್ ಮೋಸ್ಟ್ ಲೇಯರ್. ನಾವು ಡಯಾಗ್ರಾಮ್ ಬರ್ತಿದೀವಿ ಅಲ್ವಾ? ಎಸ್, ಡಯಾಗ್ರಾಮ್ ಅಲ್ಲಿ ನೋಡ್ಬಿಡಿ. ಎಸ್, ಈ ಸ್ಕೈ ಬ್ಲೂ ಅಲ್ಲಿ ಒಳಗಡೆ ಲೇಯರ್ ಬರ್ತೀನಿ ಅಲ್ವಾ? ದಿಸ್ ಲೇಯರ್ ಇಸ್ ವಾಟ್? ದ ಪ್ಲಾಸ್ಮಾ ಮೆಂಬ್ರೇನ್. Plasma membrane is a innermost layer. Is what? Innermost layer. And more or less similarly ಯಾವುದಕ್ಕೆ? ಯುಕ್ಯಾರಿಯೋಟಿಕ್ ಸೆಲ್ ಕಾಂಪೋಸಿಷನ್ ತರನೇ ಸಿಮಿಲರ್ ಆಗಿ ಇಲ್ಲಿ ಇರೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದೀವಿ. ಅಂಡ್ ಯಾವ ತರ ಆಗಿದೆ? ಇಟ್ ಆಕ್ಚುಲಿ ಮೇಡ್ ಅಪ್ ಆಫ್ ಫಾಸ್ಫೋಲಿಪಿಡ್ ಬೈಲೇಯರ್. ಯಾವ್ದ್ರಿಂದ ಆಗಿದೆ? ಫಾಸ್ಫೋಲಿಪಿಡ್ ಬೈಲೇಯರ್. ದಿಸ್ ಇಲ್ಲಿಂದ ಇಲ್ಲಿವರೆಗೂ ಡಿವೈಡ್ ಆಗುತ್ತೆ ಆಕ್ಚುಲಿ ಇದು. ಓಕೆ, ಎಸ್, ಓಕೆ, ಇದು ಪೂರ್ತಿ ಒಂದು ಲೇಯರ್ ಅಂಡ್ ದಿಸ್ ಇಸ್ ಸೆಕೆಂಡ್ ಲೇಯರ್, ಲೈಕ್ ದಟ್. ಎರಡು ಲೇಯರ್ ಇರೋ ಅಂಥದ್ದು. ಓಕೆ, ಸೊ ಬೈಲೇಯರ್ ಸ್ಟ್ರಕ್ಚರ್. ದಿಸ್ ಇಸ್ ಅ ಬೈಲೇಯರ್. ಎಂತ ಬೈಲೇಯರ್? ಫಾಸ್ಫೋಲಿಪಿಡ್ ಬೈಲೇಯರ್ ಸ್ಟ್ರಕ್ಚರ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಅಂದ್ರೆ ಇಲ್ಲಿ ಒಂದು ಮಾಲಿಕ್ಯೂಲ್ ಸಪರೇಟ್ ಮಾಡ್ಕೊಂಡು ನೋಡಿ, ಅವು ಈಚ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಹ್ಯಾವಿಂಗ್ two structures. One is the head structure and another one is the tail structure. Single head ಇದೆ and two tail like structure ಒಂದು ಮಾಲಿಕ್ಯೂಲ್ ಗೆ ಇರೋದನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಹೆಡ್ ಸ್ಟ್ರಕ್ಚರ್ ಏನಿದೆ, ಅದು ಸ್ಪೆರಿಕಲ್ ಹೆಡ್ ಸ್ಟ್ರಕ್ಚರ್. ದಿಸ್ ಈಸ್ ವಾಟ್? ಪೋಲಾರ್ ಇನ್ ನೇಚರ್. ಪೋಲಾರ್ ಅಂದ್ರೆ ಏನು? ವಾಟರ್ ಲವಿಂಗ್ ಅಂತ, ವಾಟರ್ನ ಇಷ್ಟಪಡೋ ಅಂತ ಮಾಲಿಕ್ಯೂಲ್. ಓಕೆ, ಅಂಡ್ ನಾನ್ ಪೋಲಾರ್ ಟೈಲ್ಸ್ ಅಂತ ಹೇಳಿದೀವಿ, ಅಂದ್ರೆ ವಾಟರ್ ಹೇಟ್ ಮಾಡೋ ಅಂತ ಸ್ಟ್ರಕ್ಚರ್ ಇದು. ಓಕೆ, ನೆಗೆಟಿವ್ ಆಗಿ ತೋರಿಸಿದ್ರೆ ವಾಟರ್ನ ನೆಗೆಟಿವ್ ಆಗಿ ತಗೊಳುತ್ತೆ, ಇದು ಇಷ್ಟಪಡೋದಿಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಅಂಡ್ ದೀಸ್ ಮಾಲಿಕ್ಯೂಲ್ಸ್ ದೇ ಅರೇಂಜ್ ಓಕೆ ಇನ್ ಸಚ್ ಎ ವೇ. ಹೇಗೆ ಅಂತಂದ್ರೆ ದ ಪೋಲಾರ್ ಹೆಡ್ಸ್ ದೇ ವಾಟ್ ಫೇಸಿಂಗ್ ಟುವರ್ಡ್ ದಿ ಅಕ್ವಿಯಸ್ ಎನ್ವಿರಾನ್ಮೆಂಟ್. ಅಕ್ವಿಯಸ್ ಎನ್ವಿರಾನ್ಮೆಂಟ್ ಫೇಸ್ ಮಾಡಿದೆ ಅಂತ ಹೇಳ್ತೀವಿ. ಏನಂಗಂದ್ರೆ
ಇಮ್ಯಾಜಿನ್ ಒಳಗಡೆ ನಾವು ಡಯಾಗ್ರಾಮ್ ಬರ್ದಿದ್ವಿ ಆಲ್ರೆಡಿ, ಹೌದಾ? ಎಸ್, ಇದೊಂದು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ದಿಸ್ ಈಸ್ ವಾಟ್ ಸೈಟೋಪ್ಲಾಸಮ್, ಹೌದಾ? Cytoplasm is what majorly what consists of water, and ಇದು ಸೆಲ್ ನ ಹೊರಗಡೆ, ದಿಸ್ ಇಸ್ ಎಕ್ಸ್ಟರ್ನಲ್, ದಿಸ್ ಈಸ್ ವಾಟ್ ಎಕ್ಸ್ಟರ್ನಲ್. ಇಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಹೊರಗಡೆ ಅಂದ್ರೆ ಏನ್ ಬರ್ಬೋದು, ಮೇ ಬಿ ವಾಟರ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಹೊರಗಡೆನೂ ಕೂಡ ಹೆಡ್ ಶೋ ಮಾಡುತ್ತೆ, ಒಳಗಡೆ ಕೂಡ ಹೆಡ್ ಅನ್ನು ಶೋ ಮಾಡುತ್ತೆ. ಇನ್ ಬಿಟ್ವೀನ್ ಮಾತ್ರ ಇಲ್ಲಿ ಆ ಟೇಲ್ ಸ್ಟ್ರಕ್ಚರ್ಸ್ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಡಿಡ್ ಯು ಗೆಟ್ ದಿ ಪಾಯಿಂಟ್? ಸೊ ಆ ತರ the polar head the facing towards the aquatic medium. aquatic medium ಅಂದ್ರೆ ಇಲ್ಲಿ ನೋಡಿ ಸೈಟೋಪ್ಲಾಸಮ್ ಕಡೆ ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಎನ್ವಿರಾನ್ಮೆಂಟ್ ಕಡೆ ಹೆಡ್ ಫೇಸ್ ಆಗಿದೆ. ಇನ್ ಬಿಟ್ವೀನ್ ಏನಾಗಿದೆ, ದ ಲಿಪಿಡ್ ನ ದ ಟೇಲ್ಗಳು ಅರೇಂಜ್ ಆಗ್ತಾ ಹೋಗಿದೆ. ಅಂಡ್ ಚಾರ್ಜ್ ಬಗ್ಗೆ ನೋಡ್ತಾ ಹೋದ್ರೆ ದಿ ಹೆಡ್ ವಾಟ್ ಫಾಸ್ಫೋಲಿಪಿಡ್ ಹೆಡ್ ಏನಿದೆ, ದಟ್ ಈಸ್ ವಾಟ್ ದೇ ಆರ್ ವಾಟ್ ದಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಅಂಡ್ ದಿ ಅನ್ಚಾರ್ಜ್ಡ್ ಟೇಲ್ಸ್ ಆಗಿರ್ತವೆ. ಟೇಲ್ ಏನಾಗಿಲ್ಲ, ಚಾರ್ಜ್ ಆಗಿಲ್ಲ. ಓಕೆ, ಇದು ವಾಟ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ಇಷ್ಟನ ಇದ್ರೊಂದು ಹೇಳೋವಂಥದ್ದು ಇಲ್ಲ. ಪ್ಲಾಸ್ಮಾ ಮೆಂಬ್ರೇನ್ ಆಕ್ಚುಲಿ ಫಾರ್ಮ್ಸ್, ಎಸ್, ಇನ್ವ್ಯಾಜಿನೇಷನ್ ಪ್ರೊಸೆಸ್ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದೀವಿ. ಇಟ್ ಫಾರ್ಮ್ಸ್ ಟೂ ಸ್ಟ್ರಕ್ಚರ್ ಅಂತ ನೆನಪಿದ್ಯಾ? ಎಸ್, ಇಲ್ಲಿದೆ ನೋಡಿ, ಯಾವುದು ಮೀಸೋಸೋಮ್ ಇದೆ, ಇನ್ನೊಂದು ಅನದರ್ ಒನ್ ಇಸ್ ವಾಟ್ ದ ಮೀಸೋಸೋಮ್ ಅಂಡ್ ದಿ ಕ್ರೊಮ್ಯಾಟೋಫೋರ್, ದ ಟೂ ಸ್ಟ್ರಕ್ಚರ್ಸ್ ವಿ ಡಿಸ್ಕಸ್ಡ್. ಎಸ್, ಈಗ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ದ ಪ್ಲಾಸ್ಮಾ ಮೆಂಬ್ರೇನ್ ಬೈ ದ ಇನ್ವ್ಯಾಜಿನೇಷನ್ ಇಟ್ ಫಾರ್ಮ್ಸ್ ದ 3 ಡಿಫರೆಂಟ್ ಸ್ಟ್ರಕ್ಚರ್. ಅಂದ್ರೆ ಒಂದು ಬಲ್ಬ್ ತರ ಫಾರ್ಮೇಶನ್ ಆದ್ರೆ ಒಳಗಡೆ ವೆಸಿಕಲ್ ಸ್ಟ್ರಕ್ಚರ್, ಉದ್ದವಾಗಿ ಟ್ಯೂಬ್ ತರ ಬಂದ್ರೆ ಟ್ಯೂಬುಲಾರ್ ಸ್ಟ್ರಕ್ಚರ್, ಶೀಟ್ ತರ ಮೆನಿ ಫೋಲ್ಡಿಂಗ್ಸ್, ಪೇಪರ್ ಶೀಟ್ ನೋಡಿದಿರಲ್ವಾ ಬುಕ್ ಅಲ್ಲಿ, ಆ ತರ ಬಂದ್ರೆ ಲ್ಯಾಮೆಲ್ಲೆ ಅಂತ ಕರಿತೀವಿ. ದ 3 ಡಿಫರೆಂಟ್, ಓಕೆ, ಇನ್ 3 ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಮೀಸೋಸೋಮ್ಸ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಮೀಸೋಸೋಮ್ ಒಳಗಡೆ ಏನಿರುತ್ತೆ, ಮೀಸೋಸೋಮ್ ಇನ್ಸೈಡ್ ಇಟ್ ಈಸ್ ಆಕ್ಚುಲಿ ವಾಟ್ ಹ್ಯಾವಿಂಗ್ ರೆಸ್ಪಿರೇಟರಿ ಎನ್ಸೈಮ್ಸ್. ಏನಿರುತ್ತೆ ಒಳಗಡೆ, ರೆಸ್ಪಿರೇಟರಿ ಎನ್ಸೈಮ್. ಅಂದ್ರೆ ಏನ್ ಕೆಲಸ ಮಾಡುತ್ತೆ, ಇದು ರೆಸ್ಪಿರೇಷನ್ ನ ಮಾಡುತ್ತೆ. ಏನ್ ಕೆಲಸ ಮಾಡುತ್ತಪ್ಪ, ಎಸ್, ಇಟ್ ಪರ್ಫಾರ್ಮ್ಸ್ ದಿ ರೆಸ್ಪಿರೇಷನ್. ನಮ್ಮಲ್ಲಿ ಸೆಲ್ಯುಲಾರ್ ರೆಸ್ಪಿರೇಷನ್ ಮಾಡೋದು ಯಾರು ಅಂದ್ರೆ ಯುಕ್ಯಾರಿಯೋಟಿಕ್ ಸೆಲ್ಸ್ ನಮ್ಮಲ್ಲಿ. ಅಂದ್ರೆ ಓಕೆ, ನಿಮ್ ಒಳಗಡೆ ನೀವು ಉಸಿರಾಡ್ತಿದ್ದೀರಾ ಲಂಗ್ಸ್ ಅಂತ ಹೇಳ್ಬೇಡಿ, ಅದು ನಿಮ್ಮ ಸೆಲ್ ಲೆವೆಲ್ಗೆ ಹೋಗಿ ನಿಮ್ಮ ಈಚ್ ಸೆಲ್ ಕೂಡ ಉಸಿರಾಡುತ್ತೆ. ನಿಮ್ಮ ಪ್ರತಿಯೊಂದು ಸೆಲ್ ಉಸಿರಾಡಬೇಕು ಅಂದ್ರೆ ಅಲ್ಲಿ ರೆಸ್ಪಿರೇಟರಿ ಎನ್ಸೈಮ್ ಇವೆಲ್ಲ ಆಗೋವಂಥದ್ದು ಎಲ್ಲಿರೋವಂಥದ್ದು, ಮೈಟೋಕಾಂಡ್ರಿಯಾದಲ್ಲಿ. ಓಕೆ, ಮೀನ್ಸ್ ವಾಟ್, ಈಗ ಹೇಳ್ಬೋದ ನಾವು, ಮೀಸೋಸೋಮ್ ಈಸ್ ಫಂಕ್ಷನಲಿ ಸಿಮಿಲರ್ ಟು ದಿ ಯುಕ್ಯಾರಿಯೋಟಿಕ್ ಮೈಟೋಕಾಂಡ್ರಿಯಾ. ಪ್ರೋಕ್ಯಾರಿಯೋಟಿಕ್ ನ ಮೀಸೋಸೋಮ್ಗೆ ಯುಕ್ಯಾರಿಯೋಟಿಕ್ ಅಲ್ಲಿ ಯಾರು ಸಮ, ಮೈಟೋಕಾಂಡ್ರಿಯಾ ಸಮ ಆಗ್ತಾರೆ. ಓಕೆ ಓಕೆ, ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಮಾಡುತ್ತೆ ಮೀಸೋಸೋಮ್? ಮೀಸೋಸೋಮ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ವಾಟ್, ಸೆಲ್ ವಾಲ್ ಸಿಂಥಸಿಸ್. ಸೆಲ್ ವಾಲ್ ಅಂದ್ರೆ ಇದು ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಒಂದು ಲೇಯರ್ ಇದೆ ಅಲ್ವಾ, ಎಸ್, ಆ ಲೇಯರ್ನ ಸಿಂಥಸಿಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಇನ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಕೂಡ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್? ಎಸ್, ಮೀಸೋಸೋಮ್ ನೋಡಿ, ಔಟರ್ ಮೋಸ್ಟ್ ಲೇಯರ್, ಸಾರಿ ಇನ್ನರ್ ಮೋಸ್ಟ್ ಲೇಯರ್ ಯಾವುದು, ಪ್ಲಾಸ್ಮಾ ಮೆಂಬ್ರೇನ್. ಈ ಪ್ಲಾಸ್ಮಾ ಮೆಂಬ್ರೇನ್ ನೆಕ್ಸ್ಟ್ ಲೇಯರ್ ಸೆಲ್ ವಾಲ್ ಸಿಂಥಸಿಸ್ ಮಾಡಲಿಕ್ಕೆ ಮೀಸೋಸೋಮ್ಸ್ ಹೆಲ್ಪ್ ಮಾಡ್ತಿದೆ. ದಿಸ್ ಮೀಸೋಸೋಮ್ಸ್ ಫಸ್ಟ್ ಕೆಲಸ. ಸೆಕೆಂಡ್ ಏನ್ ಮಾಡ್ತಿದೆ, ದಿಸ್ ಹೆಲ್ಪ್ಸ್ ಇನ್ DNA ರೆಪ್ಲಿಕೇಶನ್. ಏನ್ DNA ಇದೆ ಇದು ರೆಪ್ಲಿಕೇಟ್ ಅಂದ್ರೆ ಏನಾಗಬೇಕು, ಡಬಲ್ ಆಗಬೇಕು ಅಂತ ಅರ್ಥ. ಇಮ್ಯಾಜಿನ್ ಮಾಡಿ, ರೆಪ್ಲಿಕೇಟ್ ಆಗಬೇಕು. ಅಂಡ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಈಗ ಹೊಸ ಬ್ಯಾಕ್ಟೀರಿಯಾ ಸೆಲ್ ಬಂದಿದೆ ಅಂದ್ರೆ ಹೊಸ ಪ್ರೊಕ್ಯಾರಿಯೋಟಿಕ್ ಸೆಲ್. ಆ ಪ್ರೊಕ್ಯಾರಿಯೋಟಿಕ್ ಸೆಲ್ಗೆ ಇಲ್ಲಿ ಡಬಲ್ ಆಗಿರೋ DNA ನ ಏನ್ ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಡಬಲ್ ಆಗಿರೋ DNA ನ ಡಿಸ್ಟ್ರಿಬ್ಯೂಷನ್ ಮಾಡೋ ಕೆಲಸನೂ ಕೂಡ ಇದೆ ಮಾಡ್ತಾ ಹೋಗುತ್ತೆ. ಡಿಡ್ ಯು ಗೆಟ್ ದಿ ಪಾಯಿಂಟ್? ಎಸ್, ಇದು ಇದ್ರ ಕೆಲಸ. ನೆಕ್ಸ್ಟ್ ಏನ್ ಕೆಲಸ ಮಾಡುತ್ತೆ ಹಾಗಾದ್ರೆ, ನೆಕ್ಸ್ಟ್
ಇಟ್ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ. ಯಾಕೆ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ ಅಂತ ಕರಿತೀವಿ? ಬಿಕಾಸ್ ಇಮ್ಯಾಜಿನ್ ಮಾಡಿ, ಇಷ್ಟೊಂದು ಒಂದು 5 ಸೆಂಟಿಮೀಟರ್ ಅಥವಾ ಓಕೆ ಇಮ್ಯಾಜಿನ್ ಮಾಡಿ, ಒಂದು ನೀವು ಸ್ಯಾರಿ ಎಲ್ಲ ನೋಡೇ ಇರ್ತೀರ. ಓಕೆ, ಎಷ್ಟು ಒಂದು 5 to 6 ಮೀಟರ್ಸ್ ಇರುವಂಥ ಕ್ಲಾತ್ ಅದನ್ನೇನು ಮಾಡ್ತಾರೆ, ಫೋಲ್ಡ್ ಮಾಡಿ 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 ಒಂದು ಚಿಕ್ಕದಲ್ಲಿ ಇಡ್ತಾರೆ. ಹಂಗಂತ ಹೇಳ್ಬಿಟ್ಟು ಅದು ಬಟ್ಟೆ ಎಲ್ಲನೂ ಹೋಗ್ಬಿಡ್ತಾ? ನೋ, ಅದೆಲ್ಲ ಏನಾಗುತ್ತೆ, ಫೋಲ್ಡ್ ಮಾಡಿ ಇಟ್ಟಿರ್ತಾರೆ. ಮೀನ್ಸ್ ವಾಟ್? ಇಟ್ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಅಂದರೆ ಮೆಟಬಾಲಿಕ್ ಆಕ್ಟಿವಿಟಿ ಜಾಸ್ತಿ ನಡೀಲಿಕ್ಕೆ ಇದು ಹೆಲ್ಪ್ ಮಾಡ್ತಿದೆ ಅಂತ ಅರ್ಥ. ಓಕೆ, ರೆಸ್ಪಿರೇಷನ್, ಬಿಕಾಸ್ ರೆಸ್ಪಿರೇಟರಿ ಎಂಜೈಮ್ಸ್ ಇದೆ. ನಾಟ್ ಓನ್ಲಿ ದ್ಯಾಟ್, it helps in absorption of the nutrients. and nutrient digestion ಆದಮೇಲೆ ಅಬ್ಸಾರ್ಬ್ ಮಾಡೋದ್ರಲ್ಲೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು? ದ ಮೀಸೋಸೋಮ್. ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ಇನ್ನೊಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿದೆ, ದಟ್ ಈಸ್ ಕ್ರೊಮ್ಯಾಟೋಫೋರ್. ಈ ಕ್ರೊಮ್ಯಾಟೋಫೋರ್ ಹೇಗಿರುತ್ತೆ? ಇದು ಪ್ಲಾಸ್ಮಾ ಮೆಂಬ್ರೇನ್ ಇದಕ್ಕಿದಂಗೆ ಒಳಗಡೆ ಮೂವ್ ಆಯಿತು, ಇನ್ವ್ಯಾಜಿನೇಷನ್ ಆಯಿತು, ಒಂದು ಟ್ಯೂಬ್ ಥರ ಬಂತು. ದಿಸ್ ಈಸ್ ಕ್ರೊಮ್ಯಾಟೋಫೋರ್. ಒಳಗಡೆ ಏನಿದೆ ಇಲ್ಲಿ? ಬ್ಯಾಕ್ಟೀರಿಯೋ ಕ್ಲೋರೋಫಿಲ್ ಅಥವಾ ದ ಪಿಗ್ಮೆಂಟ್ಸ್ ವಿಚ್ ಆರ್ ನೆಸೆಸರಿ ಫಾರ್ ದಿ ಫೋಟೋಸಿಂಥಸಿಸ್. ಕ್ಲೋರೋಫಿಲ್ ಒಂದೇನೆ ಅಲ್ಲ, ಬ್ಯಾಕ್ಟೀರಿಯೋ ಕೆರಟಿನಾಯ್ಡ್ಸ್ ಇರ್ಬೋದು. ಓಕೆ, ಅದರ್ ವಾಟ್ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಇಲ್ಲಿ ಇರ್ತವೆ. ದಿ ಹೆಲ್ಪ್ಸ್ ಇನ್ ವಾಟ್? ಫೋಟೋಸಿಂಥಸಿಸ್. ಅಂದರೆ ಈಗ ಎಲ್ಲ ಬ್ಯಾಕ್ಟೀರಿಯಾದಲ್ಲೂ ಇರುತ್ತಾ? ಇಲ್ಲ. ಅಂದರೆ ಯಾವ ಬ್ಯಾಕ್ಟೀರಿಯಾ ಮೀನ್ಸ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್, ದೇ ಇನ್ವಾಲ್ವ್ಡ್ ಇನ್ ವಾಟ್? ಫೋಟೋಸಿಂಥಸಿಸ್. ಓಕೆ, ಅಂಥ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಮಾತ್ರ ಏನಿರುತ್ತೆ? ಈ ಕ್ರೊಮ್ಯಾಟೋಫೋರ್ ಸ್ಟ್ರಕ್ಚರ್ ಇರೋ ಅಂಥದ್ದು. ಓಕೆ, ಯಾವ್ಯಾವುದ್ರಲ್ಲಿ ಇದೆ ಇದು? ಹಾಗಾದರೆ ಫೋಟೋಸಿಂಥಸಿಸ್ ಮಾಡೋ ಅಂಥ ಬೆಸ್ಟ್ ಎಕ್ಸಾಂಪಲ್ ಯಾವುದು? BGA ಅಂದರೆ ಯಾವುದು? ಬ್ಲೂ ಗ್ರೀನ್ ಆಲ್ಗಾ. ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಅ ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಆ್ಯಂಡ್ ದಿ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ. ಓಕೆ, ಇಷ್ಟರಲ್ಲಿ ಏನಿದೆ? ದಿಸ್ ಕ್ರೊಮ್ಯಾಟೋಫೋರ್ ಪ್ರೆಸೆಂಟ್ ಇರುತ್ತೆ. ಇನ್ ರಿಮೈನಿಂಗ್ ಪ್ರೊಕ್ಯಾರಿಯೋಟ್ಸ್, ಅವು ಸ್ಯಾಪ್ರೋಫೈಟಿಕ್ ನೇಚರ್ ಇರ್ಬೋದು ಅಥವಾ ಹೋಸ್ಟ್ ಮೇಲೆ ಡಿಪೆಂಡ್ ಆಗಿದ್ರೆ ಅವಕ್ಕೇನು ಬೇಕಾಗಲ್ಲ, ಈ ಕ್ರೊಮ್ಯಾಟೋಫೋರು ಬೇಕಾಗಲ್ಲ. ಓಕೆ ಓಕೆ, ಅಲ್ಲಿಗೆ 3 ಲೇಯರ್ಸ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇನ್ಸೈಡ್ ಹೋಗೋಣ, ಒಳಗಡೆ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೊ ಒಳಗಡೆ ಏನೇನಿದೆ? ದ ಸೆಲ್ ಆರ್ಗನಿಲ್, ಫಸ್ಟ್ ಸೆಲ್ ಆರ್ಗನಿಲ್ ಇದೆ ಒಂದು, ದಟ್ ಈಸ್ ಅ ರೈಬೋಸೋಮ್ ಇದೆ. ಓಕೆ, ಈ ರೈಬೋಸೋಮ್ ಏನಿದೆ in prokaryotic cell, this is the non-membrane bound cell organelle. Don't forget this. ತುಂಬ ನೆನ್ಪಿಟ್ಕೊಳ್ಳಿ. ಇದು ಯುಕ್ಯಾರಿಯೋಟಿಕಲ್ಲೂ ಅಷ್ಟೇ ಆ್ಯಂಡ್ ಪ್ರೊಕ್ಯಾರಿಯೋಟ್ಸಲ್ಲೂ ಅಷ್ಟೇ. ದಿಸ್ ಈಸ್ non-membrane bound cell organelle present both in what? ಯುಕ್ಯಾರಿಯೋಟ್ಸ್ ಆ್ಯಂಡ್ ಪ್ರೊಕ್ಯಾರಿಯೋಟ್ಸ್ ಇಬ್ಬರಲ್ಲೂ ಇರುವಂಥ ಸೆಲ್ ಆರ್ಗನೆಲ್ ಪ್ಲಸ್ non-membrane bound ಆಗಿರುತ್ತೆ. ಇದು 15 to 20 ನ್ಯಾನೋಮೀಟರ್ ಅಷ್ಟು ಇದು ಸೈಜ್ ಇರುತ್ತೆ. ಆ್ಯಂಡ್ ದಿಸ್ ರೈಬೋಸೋಮ್ ಈಸ್ ಮೇಡ್ ಅಪ್ ಆಫ್ 2 ಸಬ್ಯೂನಿಟ್. ಒಂದು ಲಾರ್ಜರ್ ಸಬ್ಯೂನಿಟ್, ಅನದರ್ ಒನ್ ಈಸ್ ದಿ ಸ್ಮಾಲರ್ ಸಬ್ಯೂನಿಟ್. ಒಂದು ಆ್ಯಂಡ್ ಎರಡು. ದ 2 ಸಬ್ಯೂನಿಟ್ಸ್ ವಿ ಗೋಯಿಂಗ್ ಟು ಅಬ್ಸರ್ವ್. ಆ್ಯಂಡ್ ಬೋತ್ ದ ಸಬ್ಯೂನಿಟ್ಸ್ ಏನಾಗುತ್ತೆ? ಈಸ್ ಆ್ಯಕ್ಚುಲಿ ಸಿಂಗಲ್ ಸಬ್ಯೂನಿಟ್ ಹೇಗಾಗಿದೆ ಅಂತಂದರೆ ಈಸ್ ಮೇಡ್ ಅಪ್ ಆಫ್ RNA ಪ್ಲಸ್ ಪ್ರೋಟೀನ್ ಇಂದ ಆಗಿರುತ್ತೆ. ಓಕೆ, ಇಲ್ಲಿ ಪಿಂಕ್ ಕಲರ್ದೆಲ್ಲ ನೋಡ್ತಿದ್ದೀರ ಅಲ್ವಾ? ಸೊ ಇದೆಲ್ಲ ಏನು? ಇದು ಪ್ರೋಟೀನ್. ಆ್ಯಂಡ್ ಯೆಲ್ಲೋ ಕಲರ್ ಇಲ್ಲಿ ಕಾಣ್ತಿದೆ ಅಲ್ವಾ? ಎಸ್, ದಿಸ್ ಸ್ಟ್ರಕ್ಚರ್ ಈಸ್ ವಾಟ್ ವಿ ಕಾಲ್, ದಿಸ್ ಈಸ್ ಅ RNA. ದಿಸ್ RNA ಆ್ಯಂಡ್ ದಿ ಪ್ರೋಟೀನ್ ಟುಗೆದರ್ ಫಾರ್ಮ್ ವಾಟ್? ದಿಸ್ ದ ಸಬ್ಯೂನಿಟ್. ಈ ಸಬ್ಯೂನಿಟ್ ಅಲ್ಲಿ, ಲಾರ್ಜರ್ ಸಬ್ಯೂನಿಟ್ ಅಲ್ಲಿ 5S RNA ಆ್ಯಂಡ್ 30S RNA ಇರುತ್ತೆ. ಅಂದರೆ ಸ್ಮಾಲರ್ ಯೂನಿಟ್ ಅಲ್ಲಿ 16S rRNA ಇರೋವಂಥದ್ದನ್ನ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಡಿಡ್ ಯು ಗೆಟ್ ದಿ ಪಾಯಿಂಟ್? ಎಸ್, ದಿಸ್ ಈಸ್ ವಾಟ್? ದ ರೈಬೋಸೋಮ್. ರೈಬೋಸೋಮ್ ಇನ್ನೊಂದು ಸ್ಪೆಷಲ್ ಫೀಚರ್ ಏನು ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದೇ ಆರ್ ವಾಟ್? ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ ಅಂತ ಗೊತ್ತು.
ಪ್ರೋಟೀನ್ ಸಿಂಥಸಿಸ್ ಹೇಗಾಗುತ್ತೆ ಗೊತ್ತಿದೆಯಾ ನಿಮಗೆ? ಫಸ್ಟ್ ಒಂದು mRNA ಬರುತ್ತೆ. mRNA ಮೇಲೆ ಏನಾಗುತ್ತೆ, ಈ ಲಾರ್ಜರ್ ಸಬ್ ಯೂನಿಟ್, ಅದಾದ್ಮೇಲೆ ಸ್ಮಾಲರ್ ಸಬ್ ಯೂನಿಟ್. ಡಿಡ್ ಯು ಗೆಟ್ ದಿ ಪಾಯಿಂಟ್? ಈ ತರ ಏನಾಗುತ್ತೆ, ರೈಬೋಸೋಮ್ ಅರೇಂಜ್ ಆಗಿ ಅದನ್ನ ರೀಡ್ ಮಾಡ್ತಾ ಒಂದು ಪ್ರೋಟೀನ್ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಒಂದು RNAಗೆ ಒಂದು ರೈಬೋಸೋಮ್ ಇರೋಂಥ ಕಂಡೀಷನ್ ಯುಕ್ಯಾರಿಯೋಟಿಕಲ್ಲಿ ನೋಡ್ತೀವಿ. ಬಟ್ ಇನ್ ಪ್ರೊಕ್ಯಾರಿಯೋಟ್, yes, this is what mRNA. ಒಂದೇ mRNAಗೆ many ribosomes ಕಾಣ್ತಿದ್ಯಾ? 1 2 3 4 5 6 ribosomes ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇರುವಂತದ್ದು. ಓಕೆ, many ribosomes what they start to what synthesize protein ಅಟ್ಯಾಚ್ ಆಗುತ್ತೆ ಒಂದೇ mRNAಗೆ. ಸೊ ದಿಸ್ ಮಾಡೆಲ್ ಈಸ್ ಕಾಲ್ಡ್ ಪಾಲಿಸೋಮ್ ಮಾಡೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಲಿಸೋಮ್ ಮಾಡೆಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದು ನೋಡಿ, ಇಲ್ಲೊಂದು ಲೇಯರ್ ಇದೆ ಅಲ್ವಾ? ಎಸ್, ದಿಸ್ ಈಸ್ mRNA, ದಿಸ್ ಈಸ್ ರೈಬೋಸೋಮಲ್ ಲಾರ್ಜರ್ ಸಬ್ ಯೂನಿಟ್ ಅಂಡ್ ದಿಸ್ ಈಸ್ ಸ್ಮಾಲರ್ ಸಬ್ ಯೂನಿಟ್. ಒಳಗಡೆ ಪಿ ಸೈಟ್, ಇ ಸೈಟ್ ಅಂತ 3 ಸೈಟ್ಸ್ ನಿಮ್ಗೆ ನೀಟಾಗಿ ಕಾಣ್ತಿದೆ. ಒಂದು ಪ್ರೋಟೀನ್ ಫಾರ್ಮೇಶನ್ ಮಾಡಿ ಇವೇನ್ ಮಾಡ್ತೇವೆ, ರಿಲೀಸ್ ಮಾಡ್ತಾ ಹೋಗುತ್ತೆ. Did you get the point? This is also what polysome model in the prokaryote. Clear? Yes. Next structure is that the inclusion bodies. ಏನಿದೆ ಅಂತ ಹೇಳಿದೀವಿ, ನೀವು ಬರ್ಕೊಂಡಿದ್ದೀರಾ ಡಯಾಗ್ರಾಮ್ ಒಂದ್ಸರಿ ರಿವೈಸ್ ಮಾಡಿ. ಒಳಗಡೆ ಸೈಟೋಪ್ಲಾಸಮ್ ಅಲ್ಲಿ ಹಿಂಗೆ ಡಾಟ್ ಯೆಲ್ಲೋ ಕಲರ್ ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ ಬರ್ದಿದೆ ನಾನು. Okay, these are what inclusion bodies. They are present in where? They are present in cytoplasm. Hence, they are called cytoplasmic inclusions anta karitivi. These are also non-membrane bound structures just like the ribosomes. Ivu kuda yen kelsa madutte? These are mainly what storage in function. They store the reserve food material. Reserve food material organic and ಇನ್ಆರ್ಗ್ಯಾನಿಕ್ ಎರಡನ್ನೂ ಕೂಡ ಏನ್ ಮಾಡ್ತವೆ, ಸ್ಟೋರ್ ಮಾಡ್ತಾ ಹೋಗ್ತವೆ. ಇಲ್ಲಿ ಏನೇನ ಸ್ಟೋರ್ ಮಾಡ್ಕೋಬಹುದು ಅಂದ್ರೆ ಗ್ಲೈಕೋಜನ್, ಲಿಪಿಡ್ಸ್ ಅಂಡ್ ಫಾಸ್ಫೇಟ್ ನಾವು ಸ್ಟೋರ್ ಮಾಡ್ತಾ ಹೋಗ್ತವೆ. ಇನ್ ಕೇಸ್ ದ ಇನ್ಕ್ಲೂಷನ್ ಬಾಡಿ ದಟ್ ಸ್ಟೋರ್ ಗ್ಲೈಕೋಜನ್, ಒಳಗಡೆ ಗ್ಲೈಕೋಜನ್, ಇದು ಇನ್ಕ್ಲೂಷನ್ ಬಾಡಿ, ಒಳಗಡೆ ಏನಿದೆ ಗ್ಲೈಕೋಜನ್ ಇದ್ರೆ ಗ್ಲೈಕೋಜನ್, ದೆನ್ ಇಟ್ ಈಸ್ ಕಾಲ್ಡ್ ವಾಟ್ ಗ್ಲೈಕೋಜನ್ ಗ್ರಾನ್ಯೂಲ್ ಅಂತ ಕರಿತೀವಿ. ಅದೇ ರೀತಿ ಇದ್ರೊಳಗಡೆ ಅಂದ್ರೆ ಇನ್ಕ್ಲೂಷನ್ ಬಾಡಿ ಒಳಗಡೆ ದ ಫಾಸ್ಫೇಟ್ ಇದ್ರೆ ಫಾಸ್ಫೇಟ್ ಗ್ರಾನ್ಯೂಲ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಒಳಗಡೆ ಫ್ಯಾಟ್ ಸ್ಟೋರ್ ಆದ್ರೆ ದೇ ಆರ್ ಕಾಲ್ಡ್ PHB ಗ್ರಾನ್ಯೂಲ್ ಅಂತ ಕರಿತೀವಿ. ಅಂದ್ರೆ ಪಾಲಿಹೈಡ್ರಾಕ್ಸಿ ಬ್ಯೂಟರೇಟ್ ಗ್ರಾನ್ಯೂಲ್ ಅಂತ ಕರಿತೀವಿ. ಓಕೆ, ಅಂಡ್ ಅದರ್ ಗ್ರಾನ್ಯೂಲ್ಸ್ ಲೈಕ್ ಸೈನೋಫೈಸಿಯನ್ ಗ್ರಾನ್ಯೂಲ್ಸ್ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಆಲ್ ದೀಸ್ ಆರ್ ವಾಟ್? ದಿಸ್ ಇಸ್ ದ ಸ್ಟೋರೇಜ್ ಫಂಕ್ಷನ್ ಆಫ್ ದಿ ಇನ್ಕ್ಲೂಷನ್ ಬಾಡಿ. ಓಕೆ, ನೆಕ್ಸ್ಟ್ ಅದರ್ ದನ್ ಯಾವ ಸ್ಟ್ರಕ್ಚರ್ ಇರುತ್ತೆ? ಒಳಗಡೆ ಗ್ಯಾಸ್ ವ್ಯಾಕ್ಯೂಲ್ಸ್ ಇರುತ್ತೆ. ಸೈಟೋಪ್ಲಾಸಮ್ ಅಂದ್ರೆ ಏನಿರುತ್ತೆ? ಗ್ಯಾಸ್ ವ್ಯಾಕ್ಯೂಲ್ ಅಂದ್ರೆ ಖಾಲಿ ಗಾಳಿ ತುಂಬಿರುವಂತವು ಗ್ಯಾಸ್ ವ್ಯಾಕ್ಯೂಲ್ ಇರ್ತವೆ. ದೇ ಫೌಂಡ್ ಇನ್ ಗ್ರೀನ್ ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ. ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂಡ್ ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾದಲ್ಲಿ ಇರ್ತವೆ. ಅಂಡ್ ಗ್ರೀನ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾದಲ್ಲಿ ಕೂಡ ಇರ್ತವೆ. ಇಲ್ಲಿ ಯಾಕೆ ನಾನು ಫೋಟೋಸಿಂಥೆಟಿಕ್ ಹೇಳಿಲ್ಲ ಅಂತಂದ್ರೆ ದೀಸ್ ಆರ್ ವಾಟ್ ಕಿಮೋಸಿಂಥೆಟಿಕ್ ಇನ್ ನೇಚರ್. ಕಿಮೋಸಿಂಥೆಟಿಕ್ ಇನ್ ನೇಚರ್ means what? These are also what? Autotrophs. Autotroph ಅಂದ್ರೇನು? ಅವ್ರ ಫುಡ್ ಅವರೇ ಪ್ರಿಪೇರ್ ಮಾಡ್ಕೊಳ್ತಾರೆ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ಸ್, ನಾಟ್ ವಿತ್ ದ ಲೈಟ್ ಅನ್ನ ಬಳಸ್ಕೊಳ್ಳೋದಿಲ್ಲ. ಹೆನ್ಸ್ ದೇ ಆರ್ ಕಾಲ್ಡ್ ಕಿಮೋಟ್ರೋಫ್ಸ್ ಅಂತ ಕರಿತೀವಿ. ಕಿಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದರಲ್ಲಿ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂಡ್ ದೆನ್ ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಫೋಟೋಸಿಂಥೆಟಿಕ್ ಅಂದ್ರೆ ಫೋಟೋ ಮೀನ್ಸ್ ವಾಟ್? ಲೈಟ್. ಅಂದ್ರೆ ಲೈಟ್ ಅನ್ನ ಬಳಸ್ಕೊಂಡು ಫುಡ್ ಅನ್ನು ಸಿಂಥಸಿಸ್ ಮಾಡ್ತಾರೆ ಇವರು. ಸೊ ಈ ಕಿಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್ ಎರಡರಲ್ಲೂ ಏನಿರುತ್ತೆ? ಗ್ಯಾಸ್ ವ್ಯಾಕ್ಯೂಲ್ಸ್ ಇರುತ್ತೆ. ಗ್ಯಾಸ್ ವ್ಯಾಕ್ಯೂಲ್ ಏನ್ ಕೆಲಸ ಮಾಡುತ್ತೆ? ದೇ ವಾಟ್ ಹೆಲ್ಪ್ಸ್ ಇನ್ ಬೊಯಾನ್ಸಿ ರೆಗ್ಯುಲೇಷನ್. ಬೊಯಾನ್ಸಿ ಯಾಕೆ?
ಮೇಲ್ಗಡೆ ತೇಲ್ಬೇಕು, ಅದು ಎಲ್ಲಿ ವಾಟರ್ ಕಂಟೆಂಟ್ ಅಲ್ಲಿ ಆ ಥರ ಏನಾದರೂ ಇದ್ರೆ, ಏನಕ್ಕೆ? ಟು ಗೆಟ್ ಎನಫ್ ಅಮೌಂಟ್ ಆಫ್ ದಿ ಲೈಟ್. ಓಕೆ, ಅಂಡ್ ಸ್ಟೋರಿಂಗ್ ಮೆಟಬಾಲಿಕ್ ಗ್ಯಾಸಸ್ನ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ, ಅಂಡ್ ಮೆಕ್ಯಾನಿಕಲ್ ಸಪೋರ್ಟ್ನ ಕೊಡುತ್ತೆ, ಅಂಡ್ ಪ್ರೊಟೆಕ್ಟ್ ಅಗೇನೆಸ್ಟ್ ದಿ ಹಾರ್ಮ್ಫುಲ್ ರೇಡಿಯೇಷನ್ ವಿರುದ್ಧನೂ ಕೂಡ ಏನು ಮಾಡುತ್ತೆ, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಯಾವುದು? ಗ್ಯಾಸ್ ವ್ಯಾಕ್ಯೂಲ್ಸ್. ಕ್ಲಿಯರ್? ಎಸ್. ಓಕೆ, ನೆಕ್ಸ್ಟ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ಸ್ಗೆ ಹೋಗೋಣ. ಇದೆಲ್ಲ ಒಳಗಡೆದಾಯಿತು. ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಯಾವುದು? ದ ಫ್ಲಾಜೆಲ್ಲಾ. ಎಸ್, ಫ್ಲಾಜೆಲ್ಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಇಲ್ಲಿಂದ ಸ್ಟ್ರಕ್ಚರ್ ಏನು ನೋಡ್ತೀರಾ ಅಲ್ವಾ? ಎಸ್, ಇದೆಲ್ಲ ಏನು? ದಿಸ್ ಈಸ್ ಫ್ಲಾಜೆಲ್ಲಾ. ಫ್ಲಾಜೆಲ್ಲಾ ವಿಚ್ ಈಸ್ ವಾಟ್ ಸ್ಟಾರ್ಟ್ ಫ್ರಮ್ ದಿ ಇನ್ನರ್ಮೋಸ್ಟ್ ಲೇಯರ್, ದಟ್ಸ್ ದ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಇಂದ ಇದು ಆಕ್ಚುಲಿ ಅರೈಸ್ ಆಗಿರೋವಂಥದ್ದು. ಓಕೆ, ಅಂಡ್ ಇಟ್ ಹ್ಯಾವಿಂಗ್ 3 ಪಾರ್ಟ್ಸ್. ಯಾವ್ಯಾವ ಪಾರ್ಟ್ ಇದೆ? ಒಂದು ದ ಬೇಸಲ್ ಬಾಡಿ, ಇಲ್ಲಿದೆ ನೋಡಿ, ದ ಬೇಸಲ್ ಬಾಡಿ. ಸೆಕೆಂಡ್ ಒನ್ ಈಸ್ ಅ ಹುಕ್, ಅಂಡ್ ದಿ ಲಾಸ್ಟ್ ಒನ್ ಈಸ್ ಅ ವಾಟ್? ದ ಫಿಲಾಮೆಂಟ್. ದಿ ಥರ್ಡ್ ಒನ್ ಈಸ್ ಅ ಫಿಲಾಮೆಂಟ್ ಅಂತ ಕರಿತೀವಿ. ಓಕೆ, ಹಿಯರ್ ದ 3 ಸ್ಟ್ರಕ್ಚರ್ ವಿ ಗೋಯಿಂಗ್ ಟು ಅಬ್ಸರ್ವ್ ಇನ್ ಫ್ಲಾಜೆಲ್ಲಮ್. ಫ್ಲಾಜೆಲ್ಲಮ್ನ ದ ಬೇಸಲ್ ಬಾಡಿಗೆ ಬನ್ನಿ, ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್. The basal body is what? Having or made up of 4 ring-like structures. 4 ring-like structure. Yav ringo? L ring, P ring, and then the M ring, and the last one is the S ring. LP, M, S. 4 ring structures irutte. ದಿ ಎಸ್ ರಿಂಗ್ ಏನಿದೆ? ದಟ್ ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್. ಓಕೆ, ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಬರುತ್ತೆ. ಇನ್ನು 2 ಪಿ ಮತ್ತು ಎಮ್ ಏನಿದೆ, ದ ಪಿ ಆ್ಯಂಡ್ ಎಮ್ ಏನಿದೆ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಅಲ್ಲಿ ಬರುತ್ತೆ. ಆ್ಯಂಡ್ ದಿ ಲಾಸ್ಟ್ ರಿಂಗ್ ಔಟರ್ ಮೆಂಬ್ರೇನ್ ಯಾವುದು? ಗ್ಲೈಕೋಕೇಲಿಕ್ಸ್ ಲೇಯರ್ ಅಲ್ಲಿ ಎಂಬೆಡೆಡ್ ಆಗಿರುತ್ತೆ. ಎಷ್ಟು ಲೇಯರ್ಸ್ ಇದೆ ಅಂತ ಹೇಳಿದೀವಿ? ಎಲ್, ಪಿ, ಎಮ್, ಎಸ್. ಇಲ್ಲಿದೆ, ದಿಸ್ ಈಸ್ ಎಲ್, ದಿಸ್ ಈಸ್ ಪಿ, ದಿಸ್ ಈಸ್ ಎಮ್, ಆ್ಯಂಡ್ ದಿಸ್ ಈಸ್ ಎಸ್. ಓಕೆ, ಇಲ್ಲಿ ಎಲ್ ಆ್ಯಂಡ್ ಪಿ ಲೇಯರ್ಸ್ ದೇ ಆರ್ ವಾಟ್ ಫೇಸಿಂಗ್ ಟುವರ್ಡ್ಸ್ ಔಟ್ಸೈಡ್, ಅಂದರೆ ಹೊರಗಡೆ, ಪ್ರೊಕ್ಯಾರಿಯೋಟಿಕ್ ಸೆಲ್ನ ಹೊರಗಡೆ ಬರ್ತಾ ಇದೆ. ಹೆನ್ಸ್ ದೇ ಆರ್ ಕಾಲ್ಡ್ ಡಿಸ್ಟಲ್ ಬಾಡಿ ರಿಂಗ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೆರಡು ರಿಂಗ್ಸ್ ಒಳಗಡೆ ಇದೆ ನೋಡಿ, ಎಮ್ ಆ್ಯಂಡ್ ಎಸ್ ರಿಂಗ್ ಟುವರ್ಡ್ಸ್ ಏನಿದೆ? ಸೈಟೋಪ್ಲಾಸಮ್ ಕಡೆ ಇದೆ. ಹೆನ್ಸ್ ದೇ ಆರ್ ಕಾಲ್ಡ್ ವಾಟ್? ಪ್ರಾಕ್ಸಿಮಲ್ ಬಾಡಿ ಅಂತ ಕರಿತೀವಿ. ಪ್ರಾಕ್ಸಿಮಲ್ ಬಾಡಿ ರಿಂಗ್ಸ್. 2 ಟೈಪ್ಸ್ ಆಫ್ ರಿಂಗ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ವಿ, ಡಿಸ್ಟಲ್ ಬಾಡಿ ಆ್ಯಂಡ್ ಪ್ರಾಕ್ಸಿಮಲ್ ಬಾಡಿ. ಓಕೆ, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಇಲ್ಲಿ ನೋಡಿದ್ರೆ ಸ್ಟ್ರಕ್ಚರು ಸ್ವಲ್ಪ ಕಾಂಪ್ಲೆಕ್ಸಿಟಿ ಇರೋವಂಥದ್ದು ಈ ಬೇಸಲ್ ಬಾಡಿದು ಫಸ್ಟ್ ಸ್ಟ್ರಕ್ಚರ್ದು. ಹೆನ್ಸ್ ಇಟ್ ಈಸ್ ಕಾಲ್ಡ್ ಮೋಸ್ಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇನ್ ದಿ ಫ್ಲಾಜೆಲ್ಲಮ್ ಅಂತ ಕರಿತೀವಿ. ಏನಿದು? ಮೋಸ್ಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇನ್ ದಿ ಫ್ಲಾಜೆಲ್ಲಮ್. ಯಾವುದು? ದ ಬೇಸಲ್ ಬಾಡಿ. ಒಳಗಡೆ ಇರುವಂಥದ್ದು ಮಿಷಿನ್, ಆ್ಯಕ್ಚುಲಿ ಮಿಷಿನ್ ಥರ ಇರುತ್ತೆ. ಸೊ ಇದು ಒಳಗಡೆ ನೀವು ನಟ್ ಮತ್ತು ಬೋಲ್ಟ್ ಹಾಕಿ ಯಾವ್ದಾದ್ರು ಒಂದು ಇದನ್ನ ಫಿಟ್ ಮಾಡ್ತೀವಲ್ವ, ಸೊ ಆ ಥರ ಫಿಟ್ ಆಗಿರುವಂಥ ಸ್ಟ್ರಕ್ಚರು. ಓಕೆ, ನೆಕ್ಸ್ಟ್ ಇದು ಔಟ್ಸೈಡ್ ದೇರ್ ಈಸ್ ಅ ಹುಕ್ ಲೈಕ್ ಸ್ಟ್ರಕ್ಚರ್. ಓಕೆ, ವಿಚ್ ಎಸ್ಟಾಬ್ಲಿಷ್ ಕನೆಕ್ಷನ್ ಬಿಟ್ವೀನ್ ದ ಬೇಸಲ್ ಬಾಡಿ ಆ್ಯಂಡ್ ದಿ ಫಿಲಾಮೆಂಟ್. ಇದು ಬೇಸಲ್ ಬಾಡಿ ಮತ್ತು ಫಿಲಾಮೆಂಟ್ ಮಧ್ಯೆ ಇರುತ್ತೆ, ಒಂದು ಜಂಕ್ಷನ್ ಥರ ವರ್ಕ್ ಆಗುತ್ತೆ. ದಟ್ ಈಸ್ ದ ಹುಕ್ ಸ್ಟ್ರಕ್ಚರ್ ವಿಚ್ ಈಸ್ ದ ಶಾರ್ಟ್ ಪಾರ್ಟ್ ಇನ್ ದ ಫ್ಲಾಜೆಲ್ಲಮ್. ಆ್ಯಂಡ್ ದಿ ಲಾಂಗೆಸ್ಟ್ ಪಾರ್ಟ್ ದಟ್ ಈಸ್ ದ ಫಿಲಾಮೆಂಟ್ ಅಂತ ಕರಿತೀವಿ. ದ ಫಿಲಾಮೆಂಟ್ 9+2 ಇದೆಯಾ ಅಂದರೆ ಲೈಕ್ ಯುಕ್ಯಾರಿಯೋಟಲ್ಲಿ ಇರೋ ಫ್ಲಾಜೆಲ್ಲಮ್ ಥರ ಇಲ್ಲ. ಇಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಫ್ಲಾಜೆಲ್ಲಿನ್ ಪ್ರೋಟೀನ್. ಯಾವುದರಿಂದ ಆಗಿರುತ್ತೆ? ಫ್ಲಾಜೆಲ್ಲಿನ್ ಪ್ರೋಟೀನ್ ಇಂದ ಆಗಿರುತ್ತೆ. ಓಕೆ, ಫ್ಲಾಜೆಲ್ಲಾದ ಹಾಗಾದ್ರೆ ಒಂದೇ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತಂದ್ರೆ, ಈಸ್ ಅ ಮೇನ್ ಫಂಕ್ಷನ್ ಈಸ್ ದ್ಯಾಟ್
ವಾಟ್ ಲೋಕೋಮೋಷನ್. ಹಾಗಾದ್ರೆ ಪ್ರೊಕ್ಯಾರಿಯೋಟ್ಗೆ ಡಯಾಗ್ರಾಮ್ ಅಲ್ಲಿ ಹೇಳಿರೋ ತರ ಒಂದೇ ಫ್ಲಾಜೆಲ್ಲಾ ಇರುತ್ತಾ? ನೋ, ಸಮ್ ಟೈಮ್ 2, 3, 4, 5 ಲೈಕ್ ದಟ್. ಬೇಸ್ಡ್ ಆನ್ ದಿ ಸ್ಪೀಶೀಸ್ ಏನಾಗುತ್ತೆ, ನಂಬರ್ ಆಫ್ ಫ್ಲಾಜೆಲ್ಲಾ ವೇರಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್, ಒಟ್ಟು ಫ್ಲಾಜೆಲ್ಲಾ ಕೆಲಸ ಏನು? ಲೋಕೋಮೋಷನ್. ಅಂದ್ರೆ ಪಿಲಿ ಕೂಡ ಇದೆ, ಜೊತೆಗೆ ಫಿಂಬ್ರಿಯೆ ಕೂಡ ಇದೆ. ಬಟ್ ಲೋಕೋಮೋಷನ್ಗೆ ಇರೋ ಏಕೈಕ ಒಂದೇ ಒಂದು ಆರ್ಗನ್ ದಟ್ಸ್ ಯಾವುದು? ಲೋಕೋಮೋಷನ್ಗೆ ಇರುವಂತದ್ದು ಫ್ಲಾಜೆಲ್ಲಾ. ಲೋಕೋಮೋಷನ್ ನೋಟ್ ಮಾಡ್ಕೊಂಬಿಡಿ, ಇಂಪಾರ್ಟೆಂಟ್ ಅಂತ ಹಾಕೊಂಬಿಡಿ. ಓಕೆ, okay, the next structure is a pili. Okay, pili arises from the plasma membrane which helps in adhesion. Adhesion ಅಂದ್ರೆ ಏನು? ಅಟ್ಯಾಚ್ಮೆಂಟ್. ಯಾವುದೇ ಇಲ್ಲೊಂದು ವಾಟ್, ಎಸ್, ಇಲ್ಲೊಂದು ವಾಟ್ ಪ್ರೊಕ್ಯಾರಿಯೋಟ್ ಇದೆ, ಇಲ್ಲೊಂದು ಪ್ರೊಕ್ಯಾರಿಯೋಟ್ ಇದೆ. ಅಂದ್ರೆ ದೇ ಹೆಲ್ಪ್ಸ್ ಇನ್ ವಾಟ್? ಅಟ್ಯಾಚ್ಮೆಂಟ್. ಯಾವುದು? ಪಿಲಿ ಅಥವಾ ಪೈಲಸ್ ಬಾಡಿ. ನೆಕ್ಸ್ಟ್ ದೇ ಹೆಲ್ಪ್ಸ್ ಇನ್ ಕೊಲೊನೈಸೇಷನ್. ಕೊಲೊನೈಸೇಷನ್ ಅಂದ್ರೆ ಕಾಲೋನಿ ಫಾರ್ಮೇಶನ್. ಅಂದ್ರೆ ಒಂದಿದ್ರೆ ಕಾಲೋನಿ ಅಂತ ಹೇಳೋದಿಲ್ಲ. ಇಲ್ಲಿ ಮೆನಿ ಪ್ರೊಕ್ಯಾರಿಯೋಟಿಕ್ ಎಲ್ಲ ಸೇರ್ಕೊಂಡ್ಬಿಟ್ಟು ಓಕೆ ಇದೊಂದು ಕಾಲೋನಿ ಅಂತ ಆಯ್ತು. ಈ ಕಾಲೋನಿ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ ಯಾವುದು? ದ ಪೈಲಸ್ ಬಾಡಿ. ಅಂಡ್ ಹೆಲ್ಪ್ಸ್ ಇನ್ ಬಯೋಫಿಲ್ ಫಾರ್ಮೇಶನ್. ಬಯೋಫಿಲ್ಮ್ ಫಾರ್ಮೇಶನ್ ಅಂದ್ರೆ ಇಲ್ಲಿ ನೋಡಿ, ಆಕ್ಚುಲಿ ಇಲ್ಲಿ ನೋಡಿ ಸಿಂಗಲ್ ಆಗಿರೋಂತ, ಎಸ್, ಸಿಂಗಲ್ ಫಸ್ಟ್ ಇಲ್ಲಿ ಏನ್ ನೋಡ್ತಾ ಇದೀವಿ. ಸೊ ದೀಸ್ ಆರ್ ಆಲ್ ವಾಟ್? ದ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಫಸ್ಟ್ ಅಗ್ರಿಗೇಟ್ ಆಗ್ತವೆ, ಅಟ್ಯಾಚ್ ಆಗ್ತವೆ, ಈ ಒಳಗಡೆ ಒಂದು ಜೆಲ್ ಲೈಕ್ ತರ ಒಂದು ಸೆಕ್ರೇಟ್ ಮಾಡ್ತವೆ. ಹಂಗಾಗಿ ಒಂದು ಲೇಯರ್ ತರ ಫಾರ್ಮೇಶನ್ ಮಾಡ್ಕೊಳ್ತಾ ಹೋಗ್ತವೆ. ಅಂಡ್ ದಿಸ್ ಈಸ್ ಕಾಲ್ಡ್ ವಾಟ್? ದ ಫೈನಲಿ ಬಯೋಫಿಲ್ಮ್ ಅಂತ ಕರಿತೀವಿ. ಈ ತರ ಬಯೋಫಿಲ್ಮ್ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ ಯಾವುದು? ಪೈಲಸ್ ಬಾಡಿ. ಅಂಡ್ ಹೆಲ್ಪ್ಸ್ ಇನ್ ಕಾಂಜುಗೇಷನ್. ಕಾಂಜುಗೇಷನ್ ಅಂದ್ರೆ ಏನು? ಹಾರಿಜಾಂಟಲ್ DNA ಟ್ರಾನ್ಸ್ಫರ್ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ನಾವು ಇದನ್ನ? ಹಾರಿಜಾಂಟಲ್ ಅಥವಾ ಸಿಂಪ್ಲಿ DNA ಎಕ್ಸ್ಚೇಂಜ್. ಸಿಂಪ್ಲಿ ಏನಂತ ಹೇಳ್ಬೋದು ನಾವಿಲ್ಲಿ? ಎಸ್, ದ DNA ಎಕ್ಸ್ಚೇಂಜ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. DNA ಎಕ್ಸ್ಚೇಂಜ್. ಕಾಂಜುಗೇಷನ್ ಅಂದ್ರೆ ಏನು? ಇಲ್ಲೊಂದು ಬ್ಯಾಕ್ಟೀರಿಯಾ ಬಂದಿದೆ, ಇಲ್ಲೊಂದು ಬ್ಯಾಕ್ಟೀರಿಯಾ ಬಂದಿದೆ. ಈ ಎರಡು ಬ್ಯಾಕ್ಟೀರಿಯಾ ಬಂದಾಗ ಹಾರಿಜಾಂಟಲಿ ಇದ್ರ DNA ಇಲ್ಲಿಗೆ ಬಂತು, ಇದ್ರ DNA ಇಲ್ಲಿಗೆ ಹೋಯ್ತು, ಎಕ್ಸ್ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಕಾಂಜುಗೇಷನ್. ದಿಸ್ ಇಸ್ ದ ಒನ್ ಆಫ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಥಡ್. ಓಕೆ, ಕಾಂಜುಗೇಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಯಾವುದು? ದ ಪೈಲಸ್ ಬಾಡಿ. ಡಿ ಗೆಟ್ ದಿ ಪಾಯಿಂಟ್? ಎಸ್. ನೆಕ್ಸ್ಟ್ the last one is the fimbriae. Fimbriae, they what helps in attachment to the surface host tissue ಗೆ. ಓಕೆ, ಹೋಸ್ಟ್ ಟಿಶ್ಯೂಗೆ ಅಟ್ಯಾಚ್ ಆಗಬೇಕು ಅಂದ್ರು ಫಿಂಬ್ರಿಯೆ ಇರುತ್ತೆ, ಅಥವಾ ಪಕ್ಕದಲ್ಲಿರೋ ಬೇರೆ ಬೇರೆ ಸೆಲ್ಸ್ಗೆ ಅಟ್ಯಾಚ್ ಆಗಬೇಕು ಅಂದ್ರು, ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ಮೆಂಟ್ ಅಂದ್ರು, ಕೊಲೊನೈಸೇಷನ್ ಆಗಬೇಕು ಅಂದ್ರೆ ಏನ್ ಬೇಕು? ದ ಫಿಂಬ್ರಿಯೆ ಬೇಕು. ಇಲ್ಲಿ ಪಿಲಿ ಮತ್ತೆ ಫಿಂಬ್ರಿಯೆ ಏನ್ ಕೆಲಸ ಮಾಡ್ತಿಲ್ಲ, ನೋಡ್ಲಿಕ್ಕೆ ಫ್ಲಜೆಲ್ಲಾ ತರನೇ ಹೇರ್ ಲೈಕ್ ಸ್ಟ್ರಕ್ಚರ್ ಇದ್ರೂ ಕೂಡ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಲೋಕೋಮೋಷನ್. ಕ್ಲಿಯರ್? ಎಸ್. ಇದರಲ್ಲೂ ಕಾಂಜುಗೇಷನ್, DNA ಟ್ರಾನ್ಸ್ಫರ್ ಅಂತೆಲ್ಲ ಬಂದಾಗ ಅದು ಬರುತ್ತೆ, ಪಿಲಿ ಬರುತ್ತೆ. ಜಸ್ಟ್ ಅಟ್ಯಾಚ್ಮೆಂಟ್ ಅಂದ್ರೆ ಫಿಂಬ್ರಿಯೆ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ. ಈಗ ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಇದು ಇಂಪಾರ್ಟೆಂಟ್. ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತೂ ಮಾಡೇ ಮಾಡ್ತೀವಿ, ದಟ್ಸ್ ಅ ಗ್ರಾಮ್ ಸ್ಟೇನಿಂಗ್ ಟೆಕ್ನಿಕ್. ಈ ಗ್ರಾಮ್ ಸ್ಟೇನಿಂಗ್ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬ್ಯಾಕ್ಟೀರಿಯಾ ತಗೊಳ್ಳಿ. ಬ್ಯಾಕ್ಟೀರಿಯಾ ನೀವು ಬೇಕಾದ್ರೆ ಲ್ಯಾಕ್ಟೋಬೆಸಿಲೈ ತಗೊಂಡು ಕೂಡ ನೀವು ಮಾಡ್ಬೋದು. ಓಕೆ, ಅಂದ್ರೆ ಕರ್ಡ್ ತಗೊಂಡ್ಬಿಟ್ಟು ಅದನ್ನ ಫಸ್ಟ್ ಸ್ಮೇರ್ ಮಾಡಬೇಕು ಸ್ಲೈಡ್ ಮೇಲೆ, ಆ ತರ ಅದು ಬ್ಯಾಕ್ಟೀರಿಯಾ ನೀವು ತಗೊಂಡ್ಮೇಲೆ ಫಸ್ಟ್ ಕ್ರಿಸ್ಟಲ್ ವೈಲೆಟ್ ಸ್ಟೈನ್ ನ ಹಾಕ್ತೀರಾ, ಅದಾದ್ಮೇಲೆ ಅಯೋಡಿನ್ ಸ್ಟೈನ್ ನ ಹಾಕ್ತೀರಾ, ಅದಾದ್ಮೇಲೆ ಏನ್ ಮಾಡ್ತೀರಾ 95% ಓಕೆ ಇಥೈಲ್ ಆಲ್ಕೋಹಾಲ್ ಇದನ್ನ ನೀವು ಹಾಕ್ತೀರಲ್ಲ. ಸ್ವಲ್ಪ ಗ್ಯಾಪ್ ಕೊಡಬೇಕು, ಟೈಮ್ 60 ಸೆಕೆಂಡ್, ಒಂದೊಂದು ನಿಮಿಷದಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ 95% ಇಥೈಲ್ ಆಲ್ಕೋಹಾಲ್ ಅಂದ್ರೆ ದಿಸ್ ಈಸ್ ವಾಟ್? ಡಿ ಕಲರಿಂಗ್ ಏಜೆಂಟ್. ಅಂದ್ರೆ ಡಿ ಸ್ಟೈನಿಂಗ್, ಸ್ಟೈನರ್ ರಿಮೂವ್ ಮಾಡೋ ಅಂತ ಕೆಪಾಸಿಟಿ ಇರುತ್ತೆ.
ಇದಾದ್ಮೇಲೆ ನಾವು ಕೌಂಟರ್ ಸ್ಟೈನ್ ಮಾಡ್ತೀವಿ. ಕೌಂಟರ್ ಸ್ಟೈನ್ ಅಂದರೆ ಸ್ಯಾಫ್ರಿನ್ ಅಂದರೆ ಆರೆಂಜ್ ಕಲರ್ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ ಲಾಸ್ಟಿಗೆ. ಈಗ ಏನು ಮಾಡ್ತೀವಿ, ನೆಕ್ಸ್ಟ್ ಒಂದು ವಾಶ್ ಮಾಡಿಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಮೈಕ್ರೋಸ್ಕೋಪಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಸಮ್ ಬ್ಯಾಕ್ಟೀರಿಯಾ ದಿ ಅಪಿಯರ್ ವಾಸ್ ಪರ್ಪಲ್ ಕಲರ್ ಬಂದಿದೆ. ಓಕೆ, ಯಾವ ಕಲರ್ ಬಂದಿದೆ? ಪರ್ಪಲ್ ಕಲರ್ ಬಂದಿದೆ. ಇನ್ನು ಮಿಕ್ಕಿದವೆಲ್ಲ ಏನು ಇದೆ, ದಿ ಸ್ಯಾಫ್ರನ್ ಸ್ಟೈನ್ನ ತಗೊಂಡಿದೆ. ದೀಸ್ ಆರ್ ವಾಟ್? ಗ್ರಾಮ್ ನೆಗೆಟಿವ್ ಆ್ಯಂಡ್ ದಿಸ್ ಈಸ್ ಗ್ರಾಮ್ ಪಾಸಿಟಿವ್. ಯಾಕೆ ಗ್ರಾಮ್ ಪಾಸಿಟಿವ್ ಅಂತ ಕರೆದ್ವಿ? ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀನಿ. ಅಂದರೆ ಅವುಗಳ ಸೆಕೆಂಡ್ ಲೇಯರ್, ಮಿಡಲ್ ಲೇಯರ್. ಓಕೆ, ಎಲ್ಲಿದೆ ಸೆಕೆಂಡ್ ಲೇಯರ್? ಎಸ್, ಇಲ್ಲಿದೆ ನೋಡಿ, ದ ಸೆಲ್ ವಾಲ್. ಸೆಕೆಂಡ್ ಲೇಯರ್ ಹೇಗಿತ್ತು? ಥಿಕ್ ಆಗಿತ್ತು, ದಪ್ಪ. ಏನಕ್ಕಿತ್ತು? ಆ ಸೆಲ್ ವಾಲ್ ನಾರ್ಮಲ್ ಕಾಂಪೋಸಿಷನ್ ಜೊತೆಗೆ ಆಂಟಿಜನ್ ಆ್ಯಡ್ ಅಪ್ ಆಗಿತ್ತು. ಯಾವುದು? ಟಿಕೋಯಿಕ್ ಆಸಿಡ್. ಓಕೆ, ಹಾಗಾಗಿ ಆ ಸೆಲ್ ಏನಾಯಿತು? ಥಿಕ್ ಆಗಾಯಿತು. ಆ ಥಿಕ್ ಇರೋದ್ರಿಂದ ಆ ಕ್ರಿಸ್ಟಲ್ ವಯೋಲೆಟ್ ಸ್ಟೇನ್ ಅದೇನು ಮಾಡ್ತು? ರಿಟೈನ್ ಮಾಡ್ಕೊಂತು, ಹಾಗೆ ಹಿಡ್ದಿಟ್ಕೊಳ್ತು. ಹಾಗಾಗಿ ನಮ್ಗೇನು ಬಂತು? ವೈಲೆಟ್ ಕಲರ್ ಬಂತು. ಯಾವ ಬ್ಯಾಕ್ಟೀರಿಯಾದಲ್ಲಿ ಈ ಥರ ಅಂದರೆ ಸೆಲ್ ವಾಲಲ್ಲಿ ಈ ಥರ ಟಿಕೋಯಿಕ್ ಆಸಿಡ್ ಇಲ್ಲ, ದೆನ್ ದೇ ಅಪಿಯರ್ಸ್ ಟು ಬಿ ವಾಟ್? ಥಿನ್ ಆಗಿರುತ್ತೆ ಆ್ಯಂಡ್ ದೇ ಆರ್ ವಾಟ್? ಗ್ರಾಮ್ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಇಲ್ಲಿ ಇಂಪಾರ್ಟೆಂಟ್. ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಥ್ರೂ ಎ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಗ್ರಾಮ್ ಸ್ಟೈನಿಂಗ್ ಟೆಕ್ನಿಕ್. ಓಕೆ, ಈಗ ಇಷ್ಟು ಮಾಡಿದ್ದನ್ನ ನಿಮಗೆ ಹೋಮ್ವರ್ಕ್ ಏನು ಅಂದರೆ, ನೀವು ಇವಾಗ ಇಷ್ಟು ಓದಿದ್ದನ್ನ NCERT ಬುಕ್ ತೆಗೆದು ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀವಾ ಅಂತ ಒಂದ್ಸರಿ ನೀವು ಚೆಕ್ ಮಾಡಬೇಕು. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನೇನು ಸ್ಟಡಿ ಮಾಡಿದ್ದೀವಿ? ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟಡಿ ಮಾಡಿದ್ದೀವಿ. ಸೆಲ್ಲಲ್ಲಿ 3 ಲೇಯರ್ಸ್ ಇದೆ, ಅವುಗಳ ಕೆಮಿಕಲ್ ಕಾಂಪೋಸಿಷನ್ ಏನು, ಅದಾದಮೇಲೆ ಅವುಗಳು ಏನು ಕೆಲಸ ಮಾಡುತ್ತೆ, ಒಳಗಡೆ ಸೆಲ್ ಆರ್ಗನಲ್ಸ್ ಏನಿತ್ತು, ಎಲ್ಲವನ್ನು ಸ್ಟಡಿ ಮಾಡಿದ್ದೀವಿ. ಇಲ್ಲಿ ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ರೆ ಇಲ್ಲಿ ಕಾಣುತ್ತೆ ನೋಡಿ. ನ್ಯೂಕ್ಲಿಯಾಯ್ಡ್ ಅಂದರೆ ಏನು ಅಂದರೆ, ದಿಸ್ ಈಸ್ ವಾಟ್ ದ ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂದ್ರೇನು? ನ್ಯೂಕ್ಲಿಯಸ್ ಅಲ್ಲ, ಬಟ್ ಜಸ್ಟ್ ವಾಟ್ ದ ಕ್ರೋಮೋಸೋಮ್ ಸ್ಟ್ರಕ್ಚರ್. ಓಕೆ, ಒಂದು ಕಡೆ ಏನಾಗಿದೆ, ಜಸ್ಟ್ ಪ್ರೆಸೆಂಟ್ ಇದೆ, ಹೊರಗಡೆನ ಯಾವುದೇ ಲೇಯರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರ್. ಓಕೆ, ಇದನ್ನ ಬಿಟ್ಟು ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಇಸ್ ವಾಟ್ ದ ಮೇಜರ್ DNA ಆರ್ ದ ಮೋಸ್ಟ್ ಇಂಪಾರ್ಟೆಂಟ್, ಜಸ್ಟ್ ಲೈಕ್ ಇದು ಹೆರಿಡಿಟರಿ DNA ಅಥವಾ ಹೆರಿಡಿಟರಿ ಕ್ರೋಮೋಸೋಮ್ ಅಂತ ಕರಿತೀವಿ. ಬಟ್ ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಬರುತ್ತೆ, ದ್ಯಾಟ್ ಸ್ಟ್ರಕ್ಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಈಸ್ ವಾಟ್ ವಿ ಕಾಲ್ ವಾಟ್? ಸರ್ಕ್ಯುಲರ್ DNA ಅಥವಾ cDNA ಅಂತ ಕರಿತೀವಿ. ಮೈಕ್ರೋಬಯಾಲಜಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ನಾವು ಬಳಸ್ತೀವಿ. ಆಂಟಿಜನ್ ಇದು ಏನಕ್ಕೆ ಅಂದರೆ, ದಿಸ್ ಈಸ್ ವಾಟ್ ಶೋಸ್ ಆಂಟಿಜನ್ ರೆಸಿಸ್ಟೆಂಟ್, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಸೈಟ್ ಆ್ಯಕ್ಚುಲಿ ಇಲ್ಲಿ ಇರೋವಂಥವು ಇವೇನು ಮಾಡ್ತವೆ? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಲ್ಲಿ ಇವು ತುಂಬ ಹೆಲ್ಪ್ ಆಗುತ್ತೆ. cDNA ಇದು ಆ್ಯಕ್ಚುಲಿ ಏನು, ಇವುಗಳ ನೇಚರ್ನ ಅಂದರೆ DNA ಥರ ಅಲ್ಲ, ಇದು ಸ್ಪೆಷಲ್ DNA. ಇನ್ನು ಇಲ್ಲಿರುವಂಥ ಕ್ರೋಮೋಸೋಮ್ DNA ಏನು ನೋಡ್ತಿರಲ್ಲ, ದಿಸ್ ಈಸ್ ವಾಟ್? ನಾರ್ಮಲ್ ಹೆರಿಡಿಟರಿ DNA. ಓಕೆ, ಇವೆರಡು ಇಂಪಾರ್ಟೆಂಟ್ ಸ್ಟ್ರಕ್ಚರು ನೀವು ನೆನ್ಪಿಟ್ಕೋಬೇಕು. ದ cDNA ಆ್ಯಂಡ್ ದಿಸ್ ಒನ್ ಯಾವುದು? ದಿ ನಾರ್ಮಲ್ ನ್ಯೂಕ್ಲಿಯಾಯ್ಡ್ ಸ್ಟ್ರಕ್ಚರ್. ಇದು ಏನಕ್ಕೆ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಜೆನೆಟಿಕ್ ಇಂಜಿನಿಯರಿಂಗ್ ಏನಾದ್ರು ಸ್ಟಡಿ ಮಾಡ್ತಾ ಇದ್ರೆ ಅಥವಾ ಒಂದು ಚಾಪ್ಟರ್ ಇದ್ರೆ ನಿಮಗೆ ಅದರಲ್ಲಿ ಆಂಟಿಬಾಡಿ ರೆಸಿಸ್ಟೆಂಟ್ ಅಂತ ಬರುತ್ತೆ. ಓಕೆ, ಆಂಪ್ಲಿಸಿನ್ ರೆಸಿಸ್ಟೆಂಟ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಅಂತೆಲ್ಲ ಬರುತ್ತೆ. ಅವೆಲ್ಲವೂ ಕೂಡ cDNAಗೆ ರಿಲೇಟೆಡ್ ಆಗಿ ಬರೋ ಅಂಥದ್ದು. ಓಕೆ, ಇವತ್ತು ಇಷ್ಟೆಲ್ಲ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ನೀವು ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.